ಓಂ ಶಾಂತಿ. ಸಾಕಾರ ಮುರಳಿಯಾಗಿದೆ ಬಾಪ್ದಾದಾರವ್ರದ್ದು. 3/8/2020. मीठे बच्चे, तुम्हें सर्विस की बहुत उछल आनी चाहिए. ज्ञान और योग है तो दूसरों को भी सिखाओ. ಸರ್ವಿಸ್ ಕಿ ವೃದ್ಧಿ ಕರೋ. ಮಧುರರಾದಂತಹ ಮಕ್ಕಳೇ, ತಮಗೆ ಸೇವೆಯಲ್ಲಿ ಬಹಳಷ್ಟು ಉತ್ಸಾಹ ಬರಬೇಕು. ಜ್ಞಾನ ಹಾಗೂ ಯೋಗ ಇತ್ತು ಅಂತಂದರೆ ಬೇರೆಯವ್ರಿಗೂ ಕೂಡ ತಾವು ತಿಳಿಸ್ಬೇಕು. ಸೇವೆಯ ವೃದ್ಧಿ ಅನ್ನೋದು ಮಾಡಬೇಕಾಗಿದೆ. ಮಧುರರಾದಂತಹ ಮಕ್ಕಳೇ, ತಾವು ಸೇವೆಯಲ್ಲಿ ಬಹಳಷ್ಟು ಉತ್ಸಾಹವನ್ನು ತೋರಿಸ್ಬೇಕಾಗಿದೆ. ಜ್ಞಾನ ಯೋಗದಿಂದ ಬೇರೆಯವ್ರಿಗೂ ಕೂಡ ಇದನ್ನು ತಿಳಿಸ್ಬೇಕಾಗಿದೆ ಹಾಗೂ ಸೇವೆಯನ್ನು ವೃದ್ಧಿ ಮಾಡಬೇಕಾಗಿದೆ. ಪ್ರಶ್ನೆ: सर्विस में उछल न आने का कारण क्या है? किस विघ्न के कारण उछल नहीं आती है? ಸೇವೆಯಲ್ಲಿ ಯಾವ ಒಂದು ಕಾರಣದಿಂದ ಹುಮ್ಮಸ್ ಬರೋದಿಲ್ಲ, ವಿಘ್ನಗಳು ಯಾವ ಕಾರಣದಿಂದ ಬರುತ್ತೆ? ಸಬ್ಸೆ ಬಡಾ ವಿಘ್ನ ಹೈ ಕ್ರಿಮಿನಲ್ ಐ. ಎಲ್ಲಕ್ಕಿಂತ ಬಹಳ ದೊಡ್ಡ ವಿಘ್ನ ಆಗಿದೆ ವಿಕಾರಿ ದೃಷ್ಟಿ. ಯ ಬಿಮಾರಿ ಸರ್ವಿಸ್ ಮೇ ಉಛಲ್ನೆ ನಹಿ ದೇತಿ. ಈ ವಿಕಾರಿ ದೃಷ್ಟಿ ಇರುವ ಕಾರಣ ಸೇವೆಯಲ್ಲಿ ಒಲವು ಉತ್ಸಾಹ ಅನ್ನೋದು ಬರೋದಿಲ್ಲ. ಯ ಬಹುತ್ ಖಡಿ ಬಿಮಾರಿ ಹೈ. ಇದು ಬಹಳ ಕಠಿಣವಾದಂತಹ ಕಾಯಿಲೆ. ಅಗರ್ ಕ್ರಿಮಿನಲ್ ಐ ಟಂಡಿ ನಹಿ ಹುಯಿ, गृहस्थ व्यवहार में दोनों पहिए ठीक नहीं चलते, गृहस्थी का बोझ हो जाता, फिर हल्के हो सर्विस में उछल नहीं सकते. ಗೃಹಸ್ಥ ವ್ಯವಹಾರದಲ್ಲಿ ಎರಡೂ ಚಕ್ರಗಳು ಏನಾದರೂ ಸರಿಯಾಗಿ ನಡೀತಾ ಇಲ್ಲ ಅಂತಂದರೆ ಗೃಹಸ್ಥ ಅನ್ನೋದು ಒಂದು ಹೊರೆಯ ರೂಪದಲ್ಲಿ ಅನಿಸುತ್ತೆ. ನಂತರ ಹಗುರರಾಗಿದ್ದು ಸೇವೆಯಲ್ಲಿ ಉತ್ಸಾಹವನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ವಿಘ್ನ ಆಗಿದೆ ವಿಕಾರಿ ದೃಷ್ಟಿ. ಈ ಒಂದು ಕಾಯಿಲೆ ಸೇವೆಯಲ್ಲಿ ಒಲವು ಉತ್ಸಾಹವನ್ನು ತರಲಿಕ್ಕೆ ಬಿಡೋದಿಲ್ಲ. ಇದು ಬಹಳ ಕಠಿಣವಾದಂತಹ ಕಾಯಿಲೆ ಆಗಿದೆ. ಒಂದು ವೇಳೆ ಈ ಒಂದು ವಿಕಾರಿ ದೃಷ್ಟಿ ತಣ್ಣಗಾಗಲಿಲ್ಲ ಅಂತಂದರೆ ಗೃಹಸ್ಥ ವ್ಯವಹಾರದಲ್ಲಿ ಎರಡೂ ಚಕ್ರಗಳು ಕೂಡ ಒಟ್ಟಿಗೆ ನಡೆಯೋಕ್ಕಾಗಲಿಲ್ಲ ಅಂತಂದರೆ ಗೃಹಸ್ಥ ಜೀವನ ಬಹಳ ದೊಡ್ಡ ಹೊರೆ ಅಂತ ಅನುಭವ ಆಗುತ್ತೆ. ಆಗ ಹಗುರರಾಗಿದ್ದು ಸೇವೆಯಲ್ಲಿ ಉತ್ಸಾಹವನ್ನು ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೀತ್: ಜಾಗ್ ಸಜನಿಯ ಜಾಗ್. ಎದ್ದೇಳಿ ಸಜನಿಯರೇ ಎದ್ದೇಳಿ. ಓಂ ಶಾಂತಿ. ಮೀಟೆ ಬೀಟೆ ಬಚ್ಚೋನೆ ಯ ಗೀತ್ ಸುನಾ. ಸಿಹಿ ಸಿಹಿಯಾದಂತಹ ಮಕ್ಕಳು ಈ ಗೀತೆಯನ್ನು ಕೇಳಿದ್ರ? ऐसे ऐसे दो चार अच्छे गीत है वह सभी के पास होने चाहिए. ಬಾಬೋರ್ ಹೇಳ್ತಾರೆ, ಈ ಥರ ಒಂದೆರಡು ಒಳ್ಳೆ ಗೀತೆಗಳಿದೆ. ಈ ಒಂದು ಗೀತೆಗಳು ಎಲ್ಲರ ಹತ್ರನೂ ಕೂಡ ಇರಬೇಕು. ಯಾ ಟೇಪ್ ಮೇ ಬರ್ನೇ ಚಾಹಿಯೆ. ಇಲ್ಲ ಅಂತಂದರೆ ಟೇಪ್ ರಿಕಾರ್ಡ್ ಅನ್ನೋದು ಇರಬೇಕು. ಅಭ್ಯತೋ ಗೀತ್ ಮನುಷ್ಯೋಂಕ ಬನಾಯ ಹುವಾ ಕಹೆಂಗೆ. ಈಗ ಈ ಗೀತೆಗಳು ಯಾವುದಿದೆ ಇದೆಲ್ಲವೂ ಕೂಡ ಮನುಷ್ಯರು ಮಾಡಿರುವಂಥದ್ದು. ಡ್ರಾಮಾ ಅನುಸಾರ ಟಚ್ ಕಿಯಾ ಹುವಾ ಹೇ ಜೋ ಫಿರ್ ಬಚ್ಚೋಂಕೋ ಕಾಮ್ ಆ ಜಾತಾ ಹೇ. ನಾಟಕದ ಅನುಸಾರ ಆ ಲೌಕಿಕ ಮನುಷ್ಯರಿಗೆ ಇದೆಲ್ಲವೂ ಕೂಡ ಬುದ್ಧಿಯಿಂದ ಪ್ರೇರಣೆ ಸಿಕ್ಕಿದೆ. ಈ ಎಲ್ಲ ಹಾಡುಗಳು ಯಾರಿಗೆ ಅವ್ರಿಗೆ ಪ್ರೇರಣೆ ಸಿಕ್ಕಿದೆ ಅವ್ರು ರಚನೆಯನ್ನು ಮಾಡಿದ್ದಾರೆ. ಆ ಹಾಡುಗಳು ಈಗ ನಾವು ಮಕ್ಕಳಿಗೆ ಕೆಲಸಕ್ಕೆ ಬರ್ತಾ ಇದೆ. ಐಸೆ ಐಸೆ ಗೀತ್ ಬಚ್ಚೋಂಕೋ ಸುನನೆ ಸೆ ನಶಾ ಚೆಡ್ತಾ ಹೇ. ಇಂತಹ ಒಂದು ಗೀತೆಗಳನ್ನು ಕೇಳೋದ್ರಿಂದ ಮಕ್ಕಳಿಗೆ ನಶೆ ಅನ್ನೋದು ಏರುತ್ತೆ. बच्चों को तो नशा चढ़ा रहना चाहिए कि अभी हम नई ರಾಜಾಯಿ ಸ್ಥಾಪನ್ ಕರ್ ರಹೆ ಹೇ. ಈಗಂತೂ ಮಕ್ಕಳಿಗೆ ಬಹಳಷ್ಟು ಹೆಮ್ಮೆ ಅನ್ನೋದು ಸದಾ ಕಾಲ ಏರಿರಬೇಕು. ಏನಂತ? ಈಗಂತೂ ನಾವು ಹೊಸ ರಾಜ್ಯದ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ರಾವಣ್ ಸೆ ಲೇ ರಹೆ ಹೇ. ರಾವಣನಿಂದ ಆ ರಾಜ್ಯವನ್ನು ನಾವೀಗ ಪಡ್ಕೊಳ್ತಾ ಇದ್ದೀವಿ. ಜೈಸೆ ಕೋಯಿ ಲಡ್ತೆ ಹೇ ತೋ ಖ್ಯಾಲ್ रहता है ना इनकी ರಾಜಾಯಿ ಹಪ್ ಕರ್ ಲೇವೆ. ಹೇಗೆ ಯಾರಾದರೂ ಯುದ್ಧ ಮಾಡ್ತಾರೆ ಅಂತಂದರೆ ಅವ್ರಿಗನ್ಸುತ್ತಲ್ಲ ಇವರ ರಾಜ್ಯವನ್ನು ಸಂಪೂರ್ಣವಾಗಿ ನಾವು ಆವರಿಸ್ಬಿಡ್ಬೇಕು ಅಂತ. ಇನ್ಕಾ ಗಾವ್ ಹಮ್ ಅಪ್ನೆ ಹಾತ್ ಖರೆ. ಇವರ ಹಳ್ಳಿ ಈಗ ನಾವು ನಮ್ಮ ಕೈಯಲ್ಲಿ ತಗೊಳ್ಬೇಕು ಅಂತ. ಅಬ್ಯ ಸಬ್ ಹದ್ಕೆ ಲಿಯೇ ಲಡ್ತೆ ಹೇ. ಈಗ ಅವರೆಲ್ಲರೂ ಕೂಡ ಏನು ಯುದ್ಧ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಸ್ಥೂಲವಾದಂತಹ ಮಿತವಾದಂತಹ ಜಾಗಗಳಿಗೆ. ತುಮ್ ಬಚ್ಚೋಂ ಕಿ ಲಡಾಯಿ ಹೇ ಮಾಯಾಸೆ. ಈಗ ನಮ್ಮ ಯುದ್ಧ ಇರೋದು ಮಾಯೆಯ ಜೊತೆಗೆ. ಜಿಸ್ಕಾ ಸಿವಾಯ್ ತುಮ್ ಬ್ರಾಹ್ಮಣೋಂಕೆ ಅವ್ರ ಕೋಯಿಕೋ ಪತಾ ನಹಿ. ಇದರ ಬಗ್ಗೆ ನೀವು ಬ್ರಾಹ್ಮಣರಿಗೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ಕೂಡ ಈ ಮಾಯೆ ಬಗ್ಗೆ ಗೊತ್ತಿಲ್ಲ. ತುಮ್ ಜಾನ್ತೆ ಹೋ ಹಮ್ಕೋ ಇಸ್ ವಿಶ್ವ ಪರ್ ಗುಪ್ತ ರೀತಿ ರಾಜ್ಯ ಸ್ಥಾಪನ್ ಕರ್ನಾ ಹೇ.
ಈಗಂತೂ ನಮಗೆ ಗೊತ್ತಿದೆ, ಬಹಳ ಗುಪ್ತ ರೀತಿಯಲ್ಲಿ ನಾವು ವಿಶ್ವದಲ್ಲಿ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಅಥವಾ ಬಾಪ್ ಸೆ ವರ್ಸಾ ಲೇನಾ ಹೇ, ಅಥವಾ ಹೀಗೂ ಹೇಳ್ಬೋದು, ನಾವು ತಂದೆಯಿಂದ ನಮ್ಮ ಆಸ್ತಿಯನ್ನು ಪಡಿತಾ ಇದ್ದೀವಿ ಅಂತ. ಇಸ್ಕೋ ವಾಸ್ತವ ಮೇ ಲಡಾಯಿ ಬಿ ನಹಿ ಕಹೆಂಗೆ. ವಾಸ್ತವಿಕವಾಗಿ ನೋಡಿದ್ರೆ ಇದನ್ನು ಯುದ್ಧ ಅಂತಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಡ್ರಾಮಾ ಅನುಸಾರ तुम जो सतो प्रधान से तमो प्रधान बने हो सो फिर सतो प्रधान बनना है. ಈಗ ನಾಟಕದ ಅನುಸಾರ ತಾವೀಗ ಸತೋಪ್ರಧಾನರಿಂದ ತಮೋಪ್ರಧಾನರಾಗೋಗ್ಬಿಟ್ಟಿದ್ವಿ. ಈಗ ನಂತರ ಮತ್ತೆ ಸತೋಪ್ರಧಾನರು ಆಗಬೇಕಾಗಿದೆ. ತುಮ್ ಅಪ್ನೆ ಜನ್ಮೋಂಕೋ ನಹಿ ಜಾನ್ತೆ ಥೆ. ಬಾಬೋರ್ ಹೇಳ್ತಾರೆ, ತಾವು ತಮ್ಮ ಜನ್ಮಗಳ ಬಗ್ಗೆ ತಮಗೆ ಗೊತ್ತಿಲ್ಲ. ಅಭಿ ಬಾಪ್ನೆ ಸಮಜಾಯ ಹೇ. ಈಗಂತೂ ತಂದೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಜೋ ಬಿ ಧರ್ಮ ಹೇ ಉನ್ಕೋ ಯ ನಾಲೆಜ್ ಮಿಲ್ನೆ ಕಿ ಹೇ ನಹಿ. ಈಗ ಬೇರೆ ಯಾವುದೆಲ್ಲ ಧರ್ಮಗಳಿದ್ದಾರೆ, ಆ ಧರ್ಮದವರಂತೂ ಈ ಜ್ಞಾನ ಅಂತವ್ರಿಗೆ ಸಿಗೋದಿಲ್ಲ. ಬಾಪ್ ತುಮ್ ಬಚ್ಚೋಂಕೋ ಹಿ ಬೈಟ್ ಸಮಜಾತೆ ಹೇ. ತಂದೆ ಅಂತೂ ನಾವು ಮಕ್ಕಳಿಗೇನೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ಗಾಯಾ ಬಿ ಜಾತಾ ಹೇ ಧರ್ಮ ಮೇ ಹಿ ತಾಕತ್ ಹೇ. ಮಹಿಮೆನೂ ಕೂಡ ಮಾಡ್ತಾರೆ, ಧರ್ಮದಲ್ಲೇ ಶಕ್ತಿ ಇರೋದು ಅಂತ. ಭಾರತವಾಸಿಯೋಂಕೋ ಯ ಪತಾ ನಹಿ ಹೇ ಕಿ ಹಮಾರಾ ಧರ್ಮ ಕ್ಯಾ ಹೇ. ಭಾರತವಾಸಿಯರಿಗೆ ಇದು ಗೊತ್ತಿಲ್ಲ ನಮ್ಮ ಧರ್ಮ ಯಾವುದಾಗಿದೆ ಅಂತ. ತುಮ್ ತೋ ಬಾಪ್ ದ್ವಾರ ಪತಾ ಪಡಾ ಹೇ ಕಿ ಹಮಾರ ಆದಿ ಸನಾತನ್ ದೇವಿ ದೇವತಾ ಧರ್ಮ ಹೇ. ಬಾಬೋರ್ ಹೇಳ್ತಾ ಇದ್ದಾರೆ, ನಮಗಂತೂ ಈಗ ಶಿವಬಾಬೋರ ಮೂಲಕ ಗೊತ್ತಾಗಿದೆ, ನಮ್ದಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ. ಬಾಪ್ ಆಕರ್ ಫಿರ್ ತುಮ್ಕೋ ಉಸ್ ಧರ್ಮ ಮೇ ಟ್ರಾನ್ಸ್ಫರ್ ಕರ್ತೆ ಹೇ. ಈಗ ತಂದೆ ಬಂದು ನಮ್ಮನ್ನು ಆ ಧರ್ಮದಿಂದ ಈ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ವರ್ಗಾವಣೆಯನ್ನು ಮಾಡ್ತಾ ಇದ್ದಾರೆ. ತುಮ್ ಜಾನ್ತೆ ಹೋ ಹಮಾರ ಧರ್ಮ ಕಿತನಾ ಸುಖ ದೇನೆ ವಾಲಾ ಹೇ. ಈಗಂತೂ ನಮಗೆ ಗೊತ್ತಿದೆ ನಮ್ಮ ಧರ್ಮ ಎಷ್ಟು ಸುಖವನ್ನು ಕೊಡುವಂಥದ್ದಾಗಿದೆ. ತುಮ್ಕೋ ಕೋಯಿ ಸೆ ಲಡಾಯಿ ಆದಿ ನಹಿ ಕರ್ನಿ ಹೇ. ಬಾಬೋರ್ ಹೇಳ್ತಾರೆ, ನೀವಂತೂ ಇವಾಗ ಯಾರ ಜೊತೆಗೂ ಕೂಡ ಜಗಳ ಕದನ ಅನ್ನೋದು ಮಾಡಬಾರ್ದು. ತುಮ್ಕೋ ತೋ ಅಪನೆ ಸ್ವಧರ್ಮ ಮೇ ಟಿಕ್ನಾ ಹೇ. ತಾವಂತೂ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕಾಗಿದೆ. ಅವ್ರ ಬಾಪ್ಕೋ ಯಾದ್ ಕರ್ನಾ ಹೇ. ನಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇಸ್ಮೇ ಬಿ ಟೈಮ್ ಲಗ್ತಾ ಹೇ. ನಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯನ್ನು ನೆನಪು ಮಾಡೋದ್ರಲ್ಲೂ ಕೂಡ ಈಗ ಸ್ವಲ್ಪ ಸಮಯ ಹಿಡಿಸುತ್ತೆ. ऐसे नहीं कि सिर्फ कहने से ಟಿಕ್ ಜಾತೆ ಹೇ. ಹೀಗಲ್ಲ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಅಂತ ಹೇಳಿದ ತಕ್ಷಣ ನಮ್ಮ ಸ್ವಧರ್ಮದಲ್ಲಿ ಶಾಂತ ಸ್ಥಿತಿಯಲ್ಲಿ ಸ್ಥಿತರಾಗಿ ಹೋಗ್ಬಿಡ್ತೀವಿ ಅಂತ. ಅಂದರ್ ಮೇ ಯೆ ಸ್ಮೃತಿ ರಹನಿ ಚಾಹಿಯೇ ಮೈ ಆತ್ಮ ಶಾಂತ ಸ್ವರೂಪ್ ಹೂँ. ಅದಕ್ಕಾಗಿ ಬಾಬೋರ್ ಹೇಳ್ತಾರೆ, ಆಂತರಿಕವಾಗಿ ನಮಗೆ ಸ್ಮೃತಿ ಇರಬೇಕು, ನೆನಪಿರಬೇಕು, ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಹಮ್ ಆತ್ಮ ಅಭಿ ತಮೋ ಪ್ರಧಾನ್ ಪತಿತ್ ಬನಿ ಹೇ. ನಾನಂತೂ ಈಗ ಆತ್ಮ ತಮೋ ಪ್ರಧಾನ ಪತಿತನಾಗಿದ್ದೇನೆ. ಹಮ್ ಆತ್ಮ ಜಬ್ ಶಾಂತಿಧಾಮ್ ಮೇ ಥಿ ತೋ ಪವಿತ್ರತಾ ಥಿ, ಫಿರ್ ಪಾಠ ಬಜಾತೆ ಬಜಾತೆ ತಮೋ ಪ್ರಧಾನ್ ಬನಿ ಹೇ. ಈಗಂತೂ ನಾವು ಆತ್ಮ ಶಾಂತಿಧಾಮದಲ್ಲಿದ್ವಿ. ಯಾವಾಗ ಶಾಂತಿಧಾಮದಲ್ಲಿದ್ವಿ ಆಗ ಬಹಳ ಪವಿತ್ರವಾಗಿತ್ತು. ಈಗ ಇಲ್ಲಿ ಸಾಕಾರ ಪ್ರಪಂಚದಲ್ಲಿ ಪಾತ್ರವನ್ನು ಅಭಿನಯ ಮಾಡ್ತಾ ಮಾಡ್ತಾ ತಮೋ ಪ್ರಧಾನರು ಆಗೋಗ್ಬಿಟ್ಟಿದ್ದೀವಿ. ಅಭಿ ಫಿರ್ ಪವಿತ್ರ ಬನ್ ಹಮ್ಕೋ ವಾಪಸ್ ಘರ್ ಜಾನಾ ಹೇ. ಈಗ ವಾಪಸ್ ನಾವು ಮನೆಗೆ ಹೋಗಬೇಕು ಅಂತಂದರೆ ಪವಿತ್ರರಾಗಿಯೇ ಹೋಗಬೇಕು. ಬಾಪ್ ಸೆ ವರ್ಷಾ ಲೇನೆ ಲಿಯೇ ಅಪ್ನೆ ಕೋ ಆತ್ಮ ನಿಶ್ಚಯ ಕರ್ ಬಾಪ್ ಕೋ ಯಾದ್ ಕರ್ನಾ ಹೇ. ತಂದೆಯಿಂದ ಆಸ್ತಿಯನ್ನು ಪಡಿಬೇಕು ಅಂತಂದರೆ ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತುಮಕೋ ನಶಾ ಚಡೇಗ ಹಮ್ ಈಶ್ವರ್ ಕಿ ಸಂತಾನ್ ಹೇ. ನಮಗಂತೂ ಹೆಮ್ಮೆ ಇರಬೇಕು, ನಾನಂತೂ ಡೈರೆಕ್ಟ್ ಈಶ್ವರನ ಸಂತಾನನಾಗಿದ್ದೀನಿ. ಬಾಪ್ ಕೋ ಯಾದ್ ಕರ್ನೆ ಸೆ ಹಿ ವಿಕರ್ಮ ವಿನಾಶ ಹೋತೆ ಹೇ. ನಮ್ಮ ತಂದೆಯನ್ನು ನೆನಪು ಮಾಡೋದ್ರಿಂದನೇ ನಮ್ಮ ವಿಕರ್ಮ ಅನ್ನೋದು ಭಸ್ಮ ಆಗುತ್ತೆ. ಕಿತನಾ ಸಹಜ್ ಹೇ, ಯಾದ್ ಸೆ ಹಮ್ ಪವಿತ್ರ ಬನ್ ಫಿರ್ ಶಾಂತಿಧಾಮ್ ಮೇ ಚಲೆ ಜಾಯಂಗೆ. ಇದೆಷ್ಟು ಸಹಜವಾಗಿದೆ ನೋಡಿ. ಕೇವಲ ನೆನಪಿನಿಂದ ನಾವು ಪವಿತ್ರರು ಆಗೋಗ್ಬಿಡ್ತೀವಿ, ನಂತರ ನಮ್ಮ ಮನೆ ಶಾಂತಿಧಾಮಕ್ಕೂ ಕೂಡ ಹೊರಟೋಗ್ಬಿಡ್ತೀವಿ. ದುನಿಯಾ ಇಸ್ ಶಾಂತಿಧಾಮ್ ಸುಖಧಾಮ್ ಕೋ ಬಿ ನಹಿ ಜಾನ್ತಿ. ಈ ಪ್ರಪಂಚದವ್ರಿಗಂತೂ ಶಾಂತಿಧಾಮ ಅಂತಲೂ ಗೊತ್ತಿಲ್ಲ, ಸುಖಧಾಮ ಅಂದ್ರೂ ಗೊತ್ತಿಲ್ಲ. ಯ ಬಾತೆ ಕೊಯಿ ಶಾಸ್ತ್ರೋ ಮೇ ನಹಿ ಹೇ. ಈ ಎಲ್ಲ ಮಾತುಗಳು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಜ್ಞಾನ ಸಾಗರ್ ಹೇ ಹಿ ಏಕ್ ಗೀತಾ ಜಿಸ್ಮೇ ಸಿರ್ಫ್ ನಾಮ್ ಬದಲ್ ದಿಯಾ ಹೇ. ದಾನಸಾಗರ ಅಂತೂ ಕೇವಲ ಒಂದೇ ಗೀತೆಯನ್ನು ಹೇಳುವಂಥವ್ರು, ಆದರೆ ಇಲ್ಲಿ ಜ್ಞಾನಸಾಗರನ ಬದಲಾಗಿ ಬೇರೆಯವರ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. सर्व का सद्गतिदाता ज्ञान का सागर उस परमपिता परमात्मा को कहा जाता है. ಸರ್ವರ ಸದ್ಗತಿದಾತ ಜ್ಞಾನ ಸಾಗರ ಅಂತ ಆ ಒಂದು ಪರಂಪಿತ ಪರಮಾತ್ಮನಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅವ್ರ ಕೊಯಿ ಕೋ
ಜ್ಞಾನವಾನ್ ಕಹ್ ನಹಿ ಸಕ್ತೆ. ಬೇರೆ ಯಾರಿಗೂ ಕೂಡ ಇವರು ಜ್ಞಾನವಂತರು, ಜ್ಞಾನಿಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಬ್ ವ ಜ್ಞಾನ ದೆ ತಬ್ ತುಮ್ ಜ್ಞಾನವಾನ್ ಬನೋ. ಯಾವಾಗ ಆ ಜ್ಞಾನ ಸಾಗರ ತಿಳುವಳಿಕೆಯನ್ನು ಕೊಡ್ತಾರೆ ಆಗ ನಾವು ತಿಳುವಕಸ್ತರು ಆಗ್ತೀವಿ. ಅಭಿ ಸಬ್ ಹೇ ಭಕ್ತಿವಾನ್. ಈಗಂತೂ ಎಲ್ಲರೂ ಕೂಡ ಭಕ್ತರಾಗಿದ್ದಾರೆ. ತುಂಬಿತೆ. ಬಾಬು ಅವ್ರು ಹೇಳ್ತಾರೆ ತಾವು ಕೂಡ ಆಗಿದ್ರಿ. ಅಬೇ ಫಿರ್ ಜ್ಞಾನವಾನ್ ಬಂತೆ ಜಾ ರಹೆ ಹೋ. ಈಗಂತೂ ತಾವು ಬಹಳ ತಿಳುವಕಸ್ತರು ಆಗ್ತಾ ಹೋಗ್ತಾ ಇದ್ದೀರಾ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜ್ಞಾನ್ ಕೋಯಿ ಮೇ ಹೇ ಕೋಯಿ ಮೇ ನಹಿ ಹೇ. ನಾಟಕದ ಅನುಸಾರ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಕೆಲವ್ರಿಗೆ ತಿಳುವಳಿಕೆ ಇದೆ, ಕೆಲವ್ರಿಗೆ ತಿಳುವಳಿಕೆ ಇಲ್ಲ. ತೊ ಕ್ಯಾ ಕಹೆಂಗೆ? ಹಾಗಿದ್ದಾಗ ಏನು ಹೇಳ್ತೀರಾ? ಜಬ್ ಹಿಸಾಬ್ ಸೆ ಊಂಚ್ ಪದ್ ಪಾ ನಾ ಸಖೆ. ಅಂದರೆ ಈ ಒಂದು ಲೆಕ್ಕಾಚಾರದಲ್ಲಿ ತಾವು ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವಾಗ ಅನುಕ್ರಮವಾಗಿ ನಮಗೆ ಕೈಲಾದಷ್ಟು ಪುರುಷಾರ್ಥವನ್ನು ಮಾಡ್ತೀವಿ ಅಂತಂದರೆ ಆಗ ಕೆಲವರು ಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ಕೆಲವರು ಜ್ಞಾನವನ್ನು ತಿಳ್ಕೊಂಡಿರೋದಿಲ್ಲ. ಅದಕ್ಕಾಗಿ ಬಾಬು ಅವ್ರು ಹೇಳ್ತಾರೆ ಈ ಒಂದು ಲೆಕ್ಕದಲ್ಲಿ ತಾವು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಥಾಶಕ್ತಿ ಮಾಡಿದ್ವಿ, ಅನುಕ್ರಮವಾಗಿ ಮಾಡಿದ್ವಿ, ನಂಬರ್ ವಾರಾಗಿ ಮಾಡಿದ್ವಿ, ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಅಂತಂದರೆ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಸರ್ವಿಸ್ ಕೇಳಿಯೇ ಕಿತ್ನಾ ಉಚಲ್ತೆ ಹೇ. ನೋಡಿ ಬಾಬು ಅವರು ಸೇವೆಯನ್ನು ಮಾಡಲಿ ಅಂತ ನಮಗೆ ಎಷ್ಟೊಂದು ಹುರಿದುಂಬಿಸ್ತಾರೆ. ಬಚ್ಚೋ ಮೇ ಅಭಿ ವ ತಾಕತ್ ಆಯಿ ನಹಿ ಹೇ ಜೋ ಕಿಸ್ಕೋ ಅಚ್ಚಿ ರೀತಿ ಸಮझाए. ಆದರೆ ಬಾಬು ಅವ್ರು ಹೇಳ್ತಾರೆ ಮಕ್ಕಳಲ್ಲಿ ಇನ್ನೂ ಕೂಡ ಆ ಶಕ್ತಿನ ಬಂದಿಲ್ಲ ಯಾರು ಬೇರೆಯವ್ರಿಗೆ ಚೆನ್ನಾಗಿ ತಿಳಿಸ್ಬೇಕು ಅಂತ. ಏಸಿ ಯುಕ್ತಿಯ ರಚೆ. ಅಂತಹ ಯುಕ್ತಿಗಳನ್ನು ಛಳಕಗಳನ್ನು ನಾವು ರಚನೆ ಮಾಡಬೇಕಾಗಿದೆ. ಬಲ್ ಬಚ್ಚೆ ಮೆಹನತ್ ಕರ್ ಕಾನ್ಫರೆನ್ಸ್ ಆದಿ ಕರ್ ರಹೆ ಹೇ, ಗೋಪೋ ಮೇ ಕುಚ್ ತಾಕತ್ ಹೇ, ಉನ್ಕೋ ಖ್ಯಾಲ್ रहता है कि संगठन हो जिसमें ಯುಕ್ತಿಯಾ ನಿಖಾಲೆ. ಕೆಲವು ಮಕ್ಕಳಂತೂ ಬಹಳಷ್ಟು ಪರಿಶ್ರಮವನ್ನು ಪಡ್ತಾರೆ, ಕಾನ್ಫರೆನ್ಸ್ ಎಲ್ಲನೂ ಕೂಡ ಮಾಡಬೇಕು ಅಂತ ತಿಳ್ಕೊಳ್ತಾರೆ. ಗೋಪರು ಅಣ್ಣಂದ್ರಲ್ಲಂತೂ ಸ್ವಲ್ಪ ತಾಕತ್ತಿದೆ, ಶಕ್ತಿ ಇದೆ, ಆಗ ಅವ್ರಿಗೆ ವಿಚಾರ ನಡೆಯುತ್ತಂತೆ ನಾವೆಲ್ಲರೂ ಕೂಡ ಸಂಘಟಿತ ರೂಪದಲ್ಲಿ ಕೂತ್ಕೊಂಡು ವಿಚಾರ ಮಾಡಿ ಹೊಸ ಹೊಸ ಯುಕ್ತಿಗಳನ್ನು ಚಳಕಗಳನ್ನು ರಚನೆ ಮಾಡಬೇಕು ಅಂತ. ಸರ್ವಿಸ್ ವೃದ್ಧಿಕೋ ಕೇಸೆ ಪಾಯೆ. ಯೋಚನೆ ಮಾಡಬೇಕಂತೆ, ಯುಕ್ತಿಗಳನ್ನು ರಚನೆ ಮಾಡಬೇಕಂತೆ, ಹೇಗೆ ಸರ್ವಿಸನ್ನು ವೃದ್ಧಿ ಮಾಡಬೇಕು ಅಂತ. ಮಾಥಾ ಮಾರ್ ರಹೆ ಹೇ. ಎಲ್ಲರೂ ಕೂಡ ತಲೆ ಚೆಚ್ಕೊಳ್ತಾ ಇದ್ದಾರೆ. ನಾಮ್ ಬಲ್ ಶಕ್ತಿ ಸೇನಾ ಹೇ ಪರಂತು ಪಡೀಲಿಕ್ಕೆ ನಹಿ ಹೇ. ಇರೋದು ಶಕ್ತಿ ಸೇನೆಯರು ಅಂತ, ಸೇನೆಯಲ್ಲಿ ಹೆಚ್ಚು ಶಕ್ತಿಯರಿದ್ದಾರೆ, ಅಕ್ಕಂದ್ರಿದ್ದಾರೆ ಅಂತ ಹೆಸರಿರೋದು ಅಕ್ಕಂದಿರು ಕೇವಲ, ಆದರೆ ಅವ್ರಿಗೇನು ಕೂಡ ವಿದ್ಯಾಭ್ಯಾಸ ಇಲ್ಲ. कोई फिर अनपढ़ भी पढ़े लिखे को अच्छा पढ़ाती है. ಕೆಲವರು ಯಾರು ಅವಿದ್ಯಾವಂತರಾಗಿರ್ತಾರೆ ಆದರೂ ಕೂಡ ಯಾರು ವಿದ್ಯಾವಂತರಾಗಿರ್ತಾರಲ್ಲ ಅವ್ರಿಗೂ ಕೂಡ ಚೆನ್ನಾಗಿ ಜ್ಞಾನವನ್ನು ತಿಳಿಸಿ ಚೆನ್ನಾಗಿ ಹೇಳ್ತಾರೆ. ಬಾಬಾನೇ ಸಮझाया है ಕ್ರಿಮಿನಲ್ ಐ ಬಡಾ ನುಕ್ಸಾನ್ ಕರ್ತಿ ಹೇ. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ, ಇದರಲ್ಲಿ ಬಾಬು ಅವರು ಮತ್ತೆ ಮತ್ತೆ ತಿಳಿಸ್ತಾ ಇದ್ದಾರೆ, ವಿಕಾರಿ ದೃಷ್ಟಿ ಏನಿದೆ ಇದು ಬಹಳ ನಷ್ಟ ಮಾಡುತ್ತೆ. ಯ ಬಿಮಾರಿ ಬಡಿ ಖಡಿ ಹೇ ಇಸ್ಲಿಯೇ ಉಚಲ್ತೆ ನಹಿ ಹೇ. ಈ ಒಂದು ವಿಕಾರಿ ದೃಷ್ಟಿ ಏನಿದೆ ಇದು ಬಹಳ ಕಠಿಣವಾದಂತಹ ಕಾಯಿಲೆ, ಬಹಳ ದೊಡ್ಡ ಕಾಯಿಲೆ. ಈ ಕಾಯಿಲೆ ಇರೋದ್ರಿಂದ ಸೇವೆಯಲ್ಲಿ ಒಲವು ಉತ್ಸಾಹ ಅನ್ನೋದು ಬರೋದಿಲ್ಲ. तो बाबा पूछते हैं तुम युगल दोनों पहिए ठीक चल रहे हो. ಅದಕ್ಕಾಗಿ ಬಾಬಾ ಅವರು ಕೇಳ್ತಾರೆ ಯುಗಲ್ರನ್ನ, ತಾವೆರಡು ಚಕ್ರಗಳು ಸರಿಯಾಗಿ ನಡೀತಾ ಇದ್ದೀರಾ? ಉಸ್ ತರಫ್ ಕಿತ್ನಿ ಬಡಿ ಬಡಿ ಸೇನಾಯೇ ಹೇ. ಆ ಕಡೆ ನೋಡಿ ಈ ಒಂದು ವಿಕಾರಿ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಸೇನೆ ಇದೆ. ಸ್ತ್ರೀಯೋಂ ಕಾ ಭಿ ಬಡಿ ಜುಂಡ್ ಹೇ. ಬಾಬಾ ಅವ್ರು ಹೇಳ್ತಾರೆ ಸ್ತ್ರೀಯರದೇ ಬಹಳ ದೊಡ್ಡ ಗುಂಪಿದೆ, ಪಡೇಲಿಕ್ಕೆ ಹೇ, ಅವ್ರು ಬಹಳ ವಿದ್ಯಾವಂತರು ಕೂಡ ಆಗಿದ್ದಾರೆ. ಉನ್ಹೋಂಕೋ ಮದದ್ ಬಿ ಮಿಲ್ತಿ ಹೇ, ಅವ್ರಿಗೆ ಬಹಳಷ್ಟು ಸಹಯೋಗನೂ ಕೂಡ ಸಿಗುತ್ತೆ. ತುಮ್ ತೋ ಹೋ ಗುಪ್ತ್, ತಾವಂತೂ ಬಹಳ ಗುಪ್ತರಾಗಿದ್ದೀರಾ, ಯಾರಿಗೂ ಕೂಡ ಗೊತ್ತಿಲ್ಲ. ಕೋಯಿ ಬಿ ನಹಿ ಜಾನ್ತೆ ಕಿ ಯ ಬ್ರಹ್ಮಕುಮಾರ್ ಕುಮಾರಿಯಾ ಕ್ಯಾ ಕರ್ತೆ ಹೇ. ಈ ಪ್ರಪಂಚದವ್ರಿಗೇನು ಕೂಡ ಗೊತ್ತಿಲ್ಲ ಈ ಬ್ರಹ್ಮ ಕುಮಾರ ಕುಮಾರಿಯರು ಏನು ಮಾಡ್ತಾರೆ ಅಂತ. ತುಮ್ಹಾರೆ ಮೇ ಬಿ ನಂಬರ್ ವಾರ್ ಹೇ. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ ನಿಮ್ಮಲ್ಲೂ ಕೂಡ ಅನುಕ್ರಮವಾಗಿದ್ದಾರೆ, ನಂಬರ್ ವಾರ್ ಆಗಿದ್ದಾರೆ. ಗೃಹಸ್ಥ ವ್ಯವಹಾರ ಕ ಬೋಜ ಸಿರ್ ಪರ್ ರೆಹನೆ ಸೆ ಜುಕೆ ಹುಯೆ ಹೇ. ಬಾಬು ಅವ್ರು ಹೇಳ್ತಾರೆ ಗೃಹಸ್ಥ ವ್ಯವಹಾರದ್ದು ಏನು ತಲೆ ಮೇಲೆ ಹೊರೆ ಇದೆಯಲ್ಲ ಅದಕ್ಕಾಗಿ ತಲೆ ಬಾಗಿಸ್ಕೊಂಡು ಇದ್ದೀರಾ. ಬ್ರಹ್ಮಕುಮಾರ್ ಕುಮಾರಿ कहलाते हैं परंतु वह क्रिमिनल आई टंडी नहीं होती. ಬಾಬು ಅವ್ರು ಹೇಳ್ತಾರೆ ಬ್ರಹ್ಮಕುಮಾರ ಕುಮಾರಿಯರು ಅಂತೇನೋ ಕರೆಸ್ಕೊಂಡ್ಬಿಡ್ತೀರಾ, ಆದರೆ ಈ ಒಂದು ವಿಕಾರಿ ದೃಷ್ಟಿ ಏನಿದೆ ಅದು ತಣ್ಣಗೆ ಆಗಿಲ್ಲ ಇನ್ನೂ. ದೋನೋ ಪಯ್ಯ ಏಕ್ ಜೈಸೆ ಹೋ ಬಡಾ ಮುಷ್ಕಿಲ್ ಹೇ.
ಬಾಬು ಅವ್ರು ಹೇಳ್ತಾರೆ, ಯುಗಲ್ರು ಯಾರು ಪತಿ ಪತ್ನಿ ಇರ್ತಾರೆ ಅವರಿಬ್ರು ಕೂಡ ಒಂದೇ ಸಮನಾಗಿರೋದಿದೆಯಲ್ಲ, ಅದು ಬಹಳ ಕಷ್ಟ. ಬಾಬಾ ಬಚ್ಚೋಂಕೋ ಸರ್ವಿಸ್ ಉಠಾನೆ ಕೆ ಲಿಯೇ ಸಮಜಾತೆ रहते हैं. ಬಾಬಾ ಅವರಂತೂ ಮಕ್ಕಳಿಗೆ ಸೇವೆಯನ್ನು ಚೆನ್ನಾಗಿ ಮಾಡಲಿ, ಸೇವೆಯನ್ನು ವೃದ್ಧಿ ಮಾಡಲಿ ಅಂತ ಬಹಳಷ್ಟು ತಿಳಿಸ್ಕೊಡ್ತಾ ಇರ್ತಾರೆ. ಕೋಯಿ ಧನ್ವಾನ್ ಹೇ ತೋ ಬಿ ಉಚಲ್ತೆ ನಹಿ ಹೇ. ಬಾಬಾ ಅವ್ರು ಹೇಳ್ತಾರೆ, ಬಹಳಷ್ಟು ಸಂಪತ್ತಿವಂತರಾಗಿರ್ತಾರೆ ಆದರೂ ಕೂಡ ಸೇವೆಯನ್ನು ಮಾಡಲಿಕ್ಕೆ ಹುಮ್ಮಸ್ಸೇ ಬರೋದಿಲ್ಲ. ಧನ್ ಕೆ ಭೂಕೆ ಹೇ ಬಚ್ಚಾ ನಹಿ ಹೋಗಾ ತೋ ಬಿ ಗೋದ್ ಮೇ ಲೇತೆ ಹೇ ಉಚಲ್ ನಹಿ ಆತಿ. ಬಾಬಾ ಹಮ್ ಬೈಟೆ ಹೇ ಹಮ್ ಬಡಾ ಮಕಾನ್ ಲೇಕರ್ ದೇತೆ ಹೇ. ಬಾಬು ಅವ್ರು ಹೇಳ್ತಾ ಇದ್ದಾರೆ, ಬಹಳಷ್ಟು ಹಣಕ್ಕೆ ಬಾಯಾರಾಗಿದ್ದಾರೆ. ಅದು ಸಿಕ್ಕ ನಂತರ ಹೇಳ್ತಾರೆ ಮಗುನ ದತ್ತು ತಗೊಂಡು ಅವರ ಮಡ್ಲಲ್ಲಿ ತಗೊಳ್ತಾರೆ. ಯಾಕೆಂತಂದರೆ ಆ ಸಂಪತ್ತನ್ನು ನೋಡ್ಕೊಳ್ಬೇಕು ಅಂತ. ಆದರೆ ಅವ್ರಿಗೆ ಸೇವೆ ಮಾಡಬೇಕು ಅಂತ ಒಲವು ಉತ್ಸಾಹನೇ ಬರೋದಿಲ್ಲ. ಹೇಳ್ಬೋದಲ್ವಾ, ಬಾಬಾ ನಾವು ಕೂತಿದ್ದೀವಿ, ಬಹಳ ದೊಡ್ಡ ಚೆನ್ನಾಗಿರುವಂಥ ಮನೇನ ತಗೊಂಡು ಸೇವಾ ಕೇಂದ್ರಕ್ಕೆ ಕೊಡ್ತೀವಿ, ಸೇವಾ ಕೇಂದ್ರವನ್ನು ಮಾಡಿ ಅಂತ ಅದನ್ನು ಮಾತ್ರ ಹೇಳೋದಿಲ್ಲ. ಬಾಬಾ ಕಿ ನಜರ್ ಡೆಲ್ಲಿ ಪರ್ ವಿಶೇಷ ಹೈ. ಬಾಬಾ ಅವ್ರು ಹೇಳ್ತಾರೆ, ಬಾಬಾ ಅವರ ದೃಷ್ಟಿ ಡೆಲ್ಲಿ ಮೇಲೆ ವಿಶೇಷವಾಗಿದೆ. ಕ್ಯೂಂಕಿ ಡೆಲ್ಲಿ ಹೇ ಕ್ಯಾಪಿಟಲ್ ಹೆಡ್ ಆಫೀಸ್. ಯಾಕೆ ಅಂತಂದರೆ ಡೆಲ್ಲಿ ಆಗಿದೆ ನಮ್ಮ ರಾಜಧಾನಿ, ಹೆಡ್ ಆಫೀಸ್. ಬಾಬಾ ಕೇತೆ ಹೇ ಡೆಲ್ಲಿ ಮೇ ವಿಶೇಷ ಸೇವಾ ಖಾ ಗೆರಾವ್ ಢಾಲೋ. ಬಾಬಾ ಅವ್ರು ಹೇಳ್ತಾ ಇದ್ದಾರೆ, ಡೆಲ್ಲಿ ಮೇಲೆ ವಿಶೇಷವಾಗಿ ಸೇವೆಯ ಒಂದು ಮುತ್ತಿಗೆಯನ್ನು ಹಾಕಿ. ಕೋಯಿ ಕೋ ಸಮಜಾನೆ ಕೆ ಲಿಯೇ ಅಂದರ್ ಗುಸ್ನಾ ಚಾಹಿಯೇ. ಬಾಬಾ ಅವ್ರು ಹೇಳ್ತಾರೆ, ಬೇರೆ ಯಾರಿಗಾರು ತಿಳಿಸ್ಲಿಕ್ಕಾಗಿ ಒಳಗಡೆ ನುಗ್ಗಬೇಕಾಗಿದೆ. ಗಾಯಾ ಬಿ ಹುವಾ ಹೇ ಕಿ ಪಾಂಡವೋಂ ಕೋ ಕೌರವೋಂ ಸೆ 3 ಪೈರ್ ಪೃಥ್ವಿ ಖೇಬಿ ನಹಿ ಮಿಲ್ತೆ ಥೆ. ಮಹಿಮೆನೂ ಕೂಡ ಮಾಡ್ತಾರಲ್ವಾ, ಹೇಳಿಕೆ ಇದೆಯಲ್ವಾ, ಪಾಂಡವರಿಗೆ ಕೌರವರಿಂದ 3 ಹೆಜ್ಜೆ ಭೂಮಿನೂ ಕೂಡ ಸಿಗಲಿಲ್ಲ. ಯ ಕೌರವ್ ಅಕ್ಷರ ತೋ ಗೀತಾ ಕಾ ಹೇ. ಬಾಬಾ ಅವ್ರು ಹೇಳ್ತಾರೆ, ಕೌರವ ಅನ್ನುವಂತಹ ಪದ ಗೀತೆಯಿಂದ ತಗೊಂಡಿರೋದು. ಭಗವಾನ್ ನೇ ಆಕರ್ ರಾಜಯೋಗ ಸಿಖಾಯ. ಭಗವಂತ ಬಂದು ನಮಗೆ ರಾಜಯೋಗವನ್ನು ಕಲಿಸಿದ್ದಾರೆ. ಉಸ್ಕಾ ನಾಮ್ ಗೀತಾ ರಖಾ ಹೇ. ಅದರ ಹೆಸರೇ ಆಗಿದೆ ಗೀತೆ. ಪರಂತು ಗೀತಾಕ್ಕೆ ಭಗವಾನ್ ಕೋ ಭೂಲ್ ಗಯೇ ಹೇ. ಆದರೆ ಆ ಗೀತೆಯ ಭಗವಂತನನ್ನೇ ಮರ್ತು ಬಿಟ್ಟಿದ್ದಾರೆ. ಇಸ್ಲಿಯೇ ಬಾಬಾ ಗಡಿ ಗಡಿ कहते रहते हैं ಮುಖ್ಯ ಇಸ್ ಪಾಯಿಂಟ್ ಕೋ ಹಿ ಉಠಾನಾ ಹೇ. ಅದಕ್ಕಾಗಿ ಬಾಬಾ ಅವ್ರು ಹೇಳ್ತಾರೆ, ಮುಖ್ಯವಾದಂತಹ ಜ್ಞಾನ ಬಿಂದುಗಳೇನಿದೆ ಅದನ್ನು ತಾವು ತೆಗಿತಾ ಇರಬೇಕು. ಅಂದರೆ ಗೀತೆಯ ಭಗವಂತ ಯಾರು ಅವರನ್ನು ಮರ್ತು ಬಿಟ್ಟಿದ್ದಾರೆ. ಮತ್ತು ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ಯಾವುದು ಮುಖ್ಯವಾದಂತಹ ಜ್ಞಾನ ಬಿಂದುಗಳಿದೆ ಅದನ್ನೆಲ್ಲ ತಗೊಂಡು ತಾವು ಹೇಳಬೇಕಾಗಿದೆ. ಹಾಗೆ ಬಾಬಾ ಕೇತೆ ಬನಾರಸ್ಗೆ ವಿದ್ಯುತ್ ಮಂಡಳಿ ವಾಲೋಂಕೋ ಸಮಜಾವೋ. ಬಾಬಾ ಅವರು ಹೇಳ್ತಾ ಇದ್ದಾರೆ, ಸಾಕಾರ ಬ್ರಹ್ಮ ಬಾಬಾ ಅವರು ಹೇಳ್ತಾ ಇದ್ದಾರೆ, ಬನಾರಸಲ್ಲಿ ವಿದ್ಯುತ್ ಮಂಡಳಿ ಅಂತ ಒಂದಿದೆ, ಅವ್ರಿಗೆ ತಾವು ಹೋಗಿ ತಿಳಿಸಿ. ಬಾಬಾ ಯುಕ್ತಿಯಾ ತೋ ಬತ್ಲಾತೆ रहते हैं. ಬಾಬಾ ಅವರಂತೂ ಅನೇಕ ಯುಕ್ತಿಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಫಿರ್ ಅಚ್ಚಿ ರೀತಿ ಕೋಶಿಶ್ ಕರ್ನಿ ಹೇ. ಅಂದರೆ ಬಾಬಾ ಅವ್ರ ಯುಕ್ತಿಗಳನ್ನು ತಿಳಿಸ್ಕೊಟ್ಟಾಗ ನಾವು ಚೆನ್ನಾಗಿ ಪ್ರಯತ್ನವನ್ನು ಕೂಡ ಮಾಡಬೇಕು. ಬಾಬಾ ಬಾರ್ ಸಮಜಾತೆ रहते हैं. ಬಾಬಾ ಅವರಂತೂ ಮತ್ತೆ ತಿಳಿಸ್ತಾನೆ ಇರ್ತಾರೆ. ನಂಬರ್ 1 ದೆಹಲಿ ಮೇ ಯುಕ್ತಿ ರಚೋ. ಬಾಬಾ ಅವ್ರು ಹೇಳ್ತಾರೆ, ಬಹಳ ಅತ್ಯುತ್ತಮವಾದಂತಹ ಚಳಕವನ್ನು ಈ ಒಂದು ಡೆಲ್ಲಿಯಲ್ಲಿ ರಚನೆ ಮಾಡಬೇಕಾಗಿದೆ. ಸಂಘಟನ್ ಮೇ ಬಿ ಯ ವಿಚಾರ ಕರೋ. ಬಾಬಾ ಅವ್ರು ಹೇಳ್ತಾರೆ, ಸಂಘಟಿತ ರೂಪದಲ್ಲಿ ತಾವೆಲ್ಲರೂ ಕೂಡ ವಿಚಾರಣೆ ಮಾಡಿ. ಮೂಲ್ ಬಾತ್ ಕಿ ಬಡಾ ಮೇಲಾ ಆದಿ ದೆಹಲಿ ಮೇ ಕೈಸೆ ಖರೆ. ಬಾಬಾ ಅವ್ರು ಹೇಳ್ತಾರೆ, ಮುಖ್ಯವಾದಂಥ ಮಾತಂದರೆ ಬಹಳ ದೊಡ್ಡ ಮೇಳವನ್ನು ಡೆಲ್ಲಿಯಲ್ಲಿ ಹೇಗೆ ಮಾಡೋದು ಅಂತ ಮಾಡಿ. ವೋ ಲೋಗ್ ತೋ ಡೆಲ್ಲಿ ಮೇ ಬಹುತ್ ಹಿ ಭೂಖ್ ಹಡ್ತಾಲ್ ಆದಿ ಕರ್ತೆ ಹೇ. ಲೌಕಿಕ ಪ್ರಪಂಚದವರಂತೂ ಡೆಲ್ಲಿಯಲ್ಲಿ ಬಹಳಷ್ಟು ಉಪವಾಸ ಸತ್ಯಾಗ್ರಹಗಳನ್ನೆಲ್ಲ ಮಾಡ್ತಾರೆ. ತುಮ್ ತೋ ಐಸಾ ಕೋಯಿ ಕಾಮ್ ನಹಿ ಕರ್ತೆ ಹೋ. ತಾವಂತೂ ಅಂತಹದ್ದು ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ. ಲಡ್ನಾ ಜಗಡ್ನಾ ಕುಚ್ ನಹಿ. ಬಾಬಾ ಅವ್ರು ಹೇಳ್ತಾರೆ, ಜಗಳ ಕದನ ಏನು ಕೂಡ ಮಾಡೋದಿಲ್ಲ ತಾವು. ತುಮ್ ತೋ ಸಿರ್ಫ್ ಸೋಯೆ ಹುಯೆ ಕೋ ಜಗಾತೆ ಹೋ. ತಾವಂತೂ ಕೇವಲ ಯಾರು ಮಲಗಿದಾರಲ್ಲ ಅವ್ರನ್ನ ಎಬ್ಬಿಸ್ತೀರಾ. ಡೆಲ್ಲಿ ವಾಲೋಂ ಕೋ ಹಿ ಮೆಹನತ್ ಕರ್ನಿ ಹೇ. ಬಾಬಾ ಅವ್ರು ಹೇಳ್ತಾರೆ, ಇದೆಲ್ಲವೂ ಕೂಡ ಡೆಲ್ಲಿಯವರೇ ಪರಿಶ್ರಮವನ್ನು ಪಡಬೇಕಾಗಿದೆ. ತುಮ್ ತೋ ಜಾನ್ತೆ ಹೋ ಹಮ್ ಬ್ರಹ್ಮಾಂಡ್ ಕೆ ಬಿ ಮಾಲಿಕ್ ಫಿರ್ ಕಲ್ಪ ಪೆಹಲೆ ಮಾಫಿಕ್ ಸೃಷ್ಟಿ ಕೆ ಬಿ ಮಾಲಿಕ್ ಬನೆಂಗೆ. ಬಾಬಾ ಅವ್ರು ಹೇಳ್ತಾರೆ, ತಮಗಂತೂ ಗೊತ್ತಿದೆ ನಾವು ಬ್ರಹ್ಮಾಂಡಕ್ಕೂ ಪರಂಧಾಮಕ್ಕೂ ಕೂಡ ಮಾಲೀಕರಾಗ್ತೀವಿ ಅಂತಂದರೆ, ಕಲ್ಪದ ಹಿಂದಿನ ತರಹ ಈ ಒಂದು ಸಾಕಾರ ಪ್ರಪಂಚದಕ್ಕೂ ಕೂಡ ನಾವು ಮಾಲೀಕರಾಗ್ತೀವಿ. ಯ ಪಕ್ಕಾ ಹೇ ಜರೂರ್. ಇದಂತೂ ಪರಿಪಕ್ವವಾಗಿದೆ ತಾನೆ. ವಿಶ್ವ ಕಾ ಮಾಲಿಕ್ ಬನ್ನನಾ ಹಿ ಹೇ. ಬಾಬಾ ಅವ್ರು ಹೇಳ್ತಾರೆ, ವಿಶ್ವದ ಮಾಲೀಕರಂತೂ ನಾವು ಆಗಲೇಬೇಕು. ಅಭಿ ತುಮಕೋ 3 ಪೈರ್ ಪೃಥ್ವಿ ಖೇಬಿ ಕ್ಯಾಪಿಟಲ್ ಮೇ ಹಿ ರಚಾಯೆ.
ಬಾಬು ಅವ್ರು ಹೇಳ್ತಾರೆ ಈ 3 ಹೆಜ್ಜೆ ಭೂಮಿ ಏನಿದೆ ಇದು ಕೂಡ ತಾವು ಡೆಲ್ಲಿ ಏನಿದೆ ಅಲ್ಲೇ ತಾವು ಮಾಡಬೇಕಾಗಿದೆ, 3 ಹೆಜ್ಜೆ ಭೂಮಿಯನ್ನು ತಗೊಳ್ಬೇಕಾಗಿದೆ. ಜೋ ವಹಾ ಜ್ಞಾನಕ್ಕೆ ಗೋಲೆ ಛೋಡೆ, ಅಲ್ಲಿ ಹೋಗಿದೆ ಜ್ಞಾನದ ಚಕ್ರಗಳನ್ನು ನಾವಲ್ಲಿ ಬಿಡಬೇಕು. ನಶಾ ಚಾಹಿಯೇನ, ಬಾಬು ಅವ್ರು ಹೇಳ್ತಾರೆ ಇಂತಹ ಒಂದು ನಶೆ ಅನ್ನೋದು ಬೇಕು ತಾನೇ. ಬಡೋಂಕ ಆವಾಸ್ ಚಾಹಿಯೇನ, ಇಲ್ಲಿ ಬಹಳ ದೊಡ್ಡ ಹಿರಿಯರು ಯಾರಿದ್ದಾರೆ ಅಕ್ಕಂದ್ರು ಅಣ್ಣಂದ್ರದ್ದು ಅವ್ರದ್ದು ಕೂಗು, ಅವರಿಂದ ಒಂದು ಕೂಗು ಅನ್ನೋದು ಹೋಗಬೇಕು. ಈ ಸಮಯ ಭಾರತ್ ಸಾರಾ ಗರೀಬ್ ಹೇ, ಈ ಸಮಯದಲ್ಲಿ ಭಾರತ ಪೂರ್ಣ ಬಹಳ ಬಡ ದೇಶ ಆಗಿದೆ. ಗರೀಬೋಂ ಕಿ ಸೇವಾ ಕರ್ನೆ ಕೆ ಲಿಯೇ ಹಿ ಬಾಪ್ ಆತೆ ಹೇ, ಅಂತಹ ಬಡವರ ಸೇವೆಯನ್ನು ಮಾಡಲಿಕ್ಕೇನೆ ತಂದೆ ಬರ್ತಾರೆ. ದೆಹಲಿ ಮೇ ತೋ ಬಹುತ್ ಅಚ್ಚಿ ಸರ್ವಿಸ್ ಹೋನಿ ಚಾಹಿಯೇ, ಡೆಲ್ಲಿಲಂತೂ ಬಹಳ ಒಳ್ಳೆ ಸೇವೆ ನಡಿಬೇಕಾಗಿದೆ. ಬಾಬಾ ಇಶಾರಾ ದೇತೆ ಇರತ್ತೆ ಹೇ, ಬಾಬಾ ಅವರಂತೂ ಬಹಳಷ್ಟು ಡೈರೆಕ್ಷನ್ಸನ್ನು ಕೊಡ್ತಾನೆ ಇರ್ತಾರೆ. ಡೆಲ್ಲಿ ವಾಲೆ ಸಮಜ್ತೆ ಹೇ ಬಾಬಾ ಹಮಾರ ಅಟೆನ್ಷನ್ ಕಿಂಚ್ವಾತೆ ಹೇ, ಆಗ ಡೆಲ್ಲಿ ಅವ್ರು ತಿಳ್ಕೊಳ್ತಾರಂತೆ ನೋಡಿ ಬಾಬಾ ಅವರು ನಮಗೆ ಗಮನವನ್ನು ತರಿಸ್ತಾ ಇದ್ದಾರೆ ಅಂತ. ಆಪಸ್ ಮೇ ಕ್ಷೀರ್ಖಂಡ್ ಹೋನಾ ಚಾಹಿಯೇ, ಬಾಬಾ ಅವ್ರು ಹೇಳ್ತಾರೆ ಪರಸ್ಪರ ಬಹಳ ಕ್ಷೀರಖಂಡರಾಗಿ ಇರಬೇಕು. ಅಪನಾ ಪಾಂಡವೋಂಕ ಕಿಲಾತೋ ಬನಾಯೇ, ಬಾಬಾ ಅವ್ರು ಹೇಳ್ತಾರೆ ನಮ್ಮದೇ ಆದಂತಹ ಪಾಂಡವರ ಕೋಟೆಯನ್ನು ನಾವು ಮಾಡಬೇಕು. ಡೆಲ್ಲಿ ಮೇ ಹಿ ಬನನಾ ಪಡೇಗಾ, ಬಾಬಾ ಅವ್ರು ಹೇಳ್ತಾರೆ ಈ ಪಾಂಡವರ ಕೋಟೆ ಅನ್ನೋದು ಡೆಲ್ಲಿಲೇ ತಾನೇ ಆಗಬೇಕು. ಇಸ್ಮೇ ದಿಮಾಗ್ ಬಡ ಅಚ್ಚಾ ಚಾಹಿಯೇ, ಇಂತಹ ಕೋಟೆಯನ್ನು ರಚನೆ ಮಾಡಬೇಕು ಅಂತಂದರೆ ಬಹಳ ಒಳ್ಳೆ ಬುದ್ಧಿ ಬೇಕು. ಬಹುತ್ ಕುಚ್ ಕರ್ ಸಕ್ತೆ ಹೇ, ಬಾಬಾ ಅವ್ರು ಹೇಳ್ತಾರೆ ತಾವು ಬಹಳಷ್ಟು ಮಾಡ್ಬೋದು. वो लोग गाते तो बहुत है, ಭಾರತ್ ಹಮಾರಾ ದೇಶ್ ಹೇ ಹಮ್ ಏಸೆ ಕರೆಂಗೆ, ಲೌಕಿಕ ಪ್ರಪಂಚದವರಂತೂ ಹೇಳ್ತಾರೆ ಭಾರತ ನಮ್ಮ ದೇಶ ಆಗಿದೆ, ನಾವಂತೂ ಇದಕ್ಕೆ ಬಹಳಷ್ಟು ಸೇವೆಯನ್ನು ಮಾಡ್ತೀವಿ ಅಂತ. ಪರಂತು ಖುದ್ ಮೇ ಕುಚ್ ಬಿ ದಮ್ ನಹಿ, ಬಾಬು ಅವ್ರು ಹೇಳ್ತಾರೆ ಹಾಡಂತೂ ಹಾಡು ಹೇಳ್ತಾರೆ ಭಾರತ ನಮ್ಮ ದೇಶ, ನಾವು ಬಹಳಷ್ಟು ಸೇವೆಯನ್ನು ಮಾಡ್ತೀವಿ ಅಂತ, ಆದರೆ ಒಳಗಡೆ ಏನು ಕೂಡ ಶಕ್ತಿ ಇಲ್ಲ. ಸಿವಾಯ್ ಫಾರೆನ್ ಕೆ ಮದದ್ ಸೆ ಉಟ್ ನಹಿ ಸಕ್ತೆ, ಬಾಬು ಅವ್ರು ಹೇಳ್ತಾರೆ ಮೇಲೆದ್ದೇಳಬೇಕು ಅಂತಂದರೆ ವಿದೇಶಿಯರ ಸಹಯೋಗ ಬೇಕು. ವಿದೇಶಿಯರ ಸಹಯೋಗ ಇಲ್ಲ ಅಂತಂದರೆ ಏಳಲಿಕ್ಕೆ ಆಗೋದಿಲ್ಲ. ತುಮಕೋ ತೋ ಬಹುತ್ ಮದದ್ ಮಿಲ್ ರಹಿ ಹೇ ಬೇಹದ್ ಕೆ ಬಾಪ್ ಸೆ, ಬಾಬು ಅವ್ರು ಹೇಳ್ತಾರೆ ನೋಡಿ ಅಲೌಕಿಕ ಪ್ರಪಂಚದವ್ರು ಹೇಳ್ತಾರೆ ನಾವು ಭಾರತಕ್ಕೆ ಬಹಳಷ್ಟು ಸೇವೆಯನ್ನು ಮಾಡ್ತೀವಿ, ಭಾರತ ನಮ್ಮ ದೇಶ ಅಂತ, ಆದರೆ ಒಳಗಡೆ ಮಾತ್ರ ಏನು ಕೂಡ ಶಕ್ತಿ ಇಲ್ಲ. ಸೊ ಅವ್ರಿಗೇನಾದ್ರು ಮಾಡಬೇಕು, ಭಾರತಕ್ಕೆ ಏನಾದ್ರು ಸೇವೆ ಮಾಡಬೇಕು ಅಂತಂದರೆ ವಿದೇಶಿಯರ ಸಹಯೋಗ ಬೇಕೇ ಬೇಕು. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ ತಾವಂತೂ ನನ್ನ ಮಕ್ಕಳಾಗಿದ್ದೀರಾ, ನಿಮಗಂತೂ ಬಾಬು ಅವರಿಂದ ಪಾರಲೌಕಿಕ ತಂದೆಯಿಂದ ಬಹಳಷ್ಟು ಸಹಯೋಗ ಅನ್ನೋದು ಸಿಗ್ತಾ ಇದೆ. ಇತಿನಿ ಮದದ್ ಕೋಯಿ ದೇ ನಾ ಸಕೆ, ಬಾಬು ಅವ್ರು ಹೇಳ್ತಾ ಇದ್ರೆ ತಂದೆ ಕೊಡುವಷ್ಟು ಸಹಯೋಗ ಬೇರೆ ಯಾರು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಬ್ ಜಲ್ದಿ ಕಿಲಾ ಬನಾನಾ ಹೇ, ಈಗ ಹಾಗಿದ್ದಲ್ಲಿ ನಾವು ಬಹಳ ಚೆನ್ನಾಗಿ ಕೋಟೆಯನ್ನು ಮಾಡಬೇಕಾಗಿದೆ. तुम बच्चों को बाप विश्व की बादशाही देते हैं तो हौसला बहुत चाहिए. ತಾವು ಮಕ್ಕಳಿಗೆ ಬಾಬೋರು ವಿಶ್ವದ ಚಕ್ರವರ್ತಿ ಪದವಿಯನ್ನು ಕೊಡ್ತಾರೆ ಅಂತಂದರೆ ಅಷ್ಟು ಧೈರ್ಯವನ್ನು ತಾಳ್ಮೆಯನ್ನು ಕೂಡ ಇಟ್ಕೊಳ್ಬೇಕಾಗಿದೆ. ಜರ್ಮುಯಿ ಜಗ್ಬುಯಿ ಮೇ ಬಾತೋಂಕಿ ಬುದ್ಧಿ ಅಟಕಿ ರಹತಿ ಹೇ, ಆದರೆ ಈ ಒಂದು ಪ್ರಪಂಚದ ಅಲ್ಲಸಲ್ಲದೆ ಇರುವಂತಹ ಮಾತುಗಳಲ್ಲೇ ಬುದ್ಧಿ ಅನ್ನೋದು ಸಿಕ್ಕಾಕೊಂಡಿರುತ್ತೆ. ಬಂಧನೋಂಕಿ ಆಫತ್ ಹೇ ಮಾತಾವೋಂ ಪರ್, ಮಾತೆಯರ್ಗಂತೂ ಬಹಳ ಬಂಧನದ ಆಪತ್ತಿದೆ. ಮೇಲ್ಸ್ ಪರ್ ಕೋಯಿ ಬಂಧನ್ ನೆಹಿ, ಯಾರು ಅಣ್ಣಂದ್ರಿದ್ದಾರೆ ಅವ್ರಿಗೆ ಯಾರು ಕೂಡ ಬಂಧನವನ್ನು ಹಾಕೋದಿಲ್ಲ. ಮಾತಾओंको ಅಬಲಾ ಕಹಾ ಜಾತಾ ಹೇ, ಮಾತೆಯರಿಗೆ ಅಬಲೆಯರು ಅಂತ ಕರೀತಾರೆ. ಪುರುಷ್ ಬಲ್ವಾನ್ ಹೋತೆ ಹೇ, ಪುರುಷರಂತೂ ಶಕ್ತಿಶಾಲಿಗಳಾಗಿದ್ದಾರೆ. ಪುರುಷ ಶಾದಿ ಕರ್ತೆ ಹೇ ತೋ ಉನ್ಕೋ ಬಲ್ ದಿಯಾ ಜಾತಾ ಹೇ ತುಮ್ ಹಿ ಗುರು ಈಶ್ವರ್ ಸಬ್ ಕುಚ್ ಹೋ. ನೋಡಿ ಯಾವಾಗ ಪುರುಷರು ಮದುವೆಯನ್ನು ಮಾಡ್ಕೊಳ್ತಾರೆ ಅಂತಂದರೆ ಅವ್ರಿಗೆ ಬಹಳಷ್ಟು ಧೈರ್ಯವನ್ನು ಕೊಡ್ತಾರೆ, ಶಕ್ತಿಯನ್ನು ತುಂಬ್ತಾರೆ, ನೀನೇ ಗುರು ಈಶ್ವರ ಎಲ್ಲವೂ ಕೂಡ ನೀನೇ ಆಗಿದೆಯಾ ಅಂತ. ಸ್ತ್ರೀ ತೋ ಜೈಸೆ ಪೂಂಜ್ ಹೇ, ಸ್ತ್ರೀಯರಂತೂ ಒಳ್ಳೆ ಬಾಲ ಇದ್ದ ಹಾಗೆ. ಪಿಚಾಡಿ ಮೇ ಲಟಕ್ನೆ ವಾಲಿ ತೋ ಸಚ್ಮುಚ್ ಪೂಂಜ್ ಹೋಕರ್ ಹಿ ಲಟಕ್ ಪಡ್ತಿ ಹೇ, ಕೊನೆಯಲ್ಲಿ ಬಾಲ ಇರುತ್ತೆ ಅಂತಂದರೆ ಅದು ಸಿಕ್ಕಾಕೊಂಡಿರುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಅವರು ಬಾಲದ ಥರನೇ ಸಿಕ್ಕಾಕೊಂಡೇ ಇರ್ತಾರೆ. ಪತಿ ಮೇ ಮೋಹ್ ಬಚ್ಚೋ ಮೇ ಮೋಹ್ ಪುರುಷ್ ಕೋ ಇತನಾ ಮೋಹ್ ನಹಿ ರಹತಾ, ಬಾಬಾ ಅವ್ರು ಹೇಳ್ತಾರೆ ಹೇಗೆ ಬಾಲ ಕೊನೆಯಲ್ಲಿ ಸಿಕ್ಕಾಕೊಂಡಿರುತ್ತಲ್ಲ ಅದೇ ಥರ ಸ್ತ್ರೀಯರು ಕೂಡ ಸಿಕ್ಕಾಕೊಂಡೇ ಇರ್ತಾರೆ. ಯಾವುದ್ರಲ್ಲಿ ಸಿಕ್ಕಾಕೊಂಡಿರ್ತಾರೆ?
ಪತಿಯರ ಮೇಲೆ ಮೋಹ, ಮಕ್ಕಳ ಮೇಲೆ ಮೋಹ. ಆದ್ರೆ ಪುರುಷರಿಗಂತೂ ಅಷ್ಟೊಂದು ಮೋಹ ಅನ್ನೋದು ಇರೋದಿಲ್ಲ. ಉನ್ಕಿ ತೋ ಏಕ್ ಜುತ್ತಿ ಗಯಿ ತೋ ದೂಸರಿ ತೀಸರಿ ಲೇ ಲೇತೆ ಹೇ. ಅವ್ರಿಗಂತೂ ಒಂದು ಚಪ್ಪಲಿ ಹೋಯ್ತು ಅಂತಂದ್ರೆ ಎರಡನೇ ಚಪ್ಪಲಿ ತಗೊಳ್ತಾರೆ, ಮೂರನೇ ಚಪ್ಪಲಿ ತಗೊಳ್ತಾರೆ. ಆದತ್ ಪಡ್ ಗಯಿ ಹೇ. ಬಾಬು ಅವ್ರು ಹೇಳ್ತಾರೆ ಅವ್ರಿಗಂತೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದರೆ ಒಂದು ಹೆಂಡತಿ ಸತ್ತೋದ್ರು ಅಂತಂದರೆ ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ, ಮತ್ತೆ ಅವ್ರು ಸೋದ್ರು ಅಂದರೆ ಮತ್ತಿನ್ನೊಂದು ಮದುವೆ ಮಾಡ್ಕೊಳ್ತಾರೆ. ಬಾಬಾ ತೋ ಸಮಜಾತೆ रहते हैं यह ಅಖಬಾರ ಮೇ ಡಾಲೋ. ಬಾಬು ಅವರಂತೂ ತಿಳಿಸ್ಕೊಡ್ತಾ ಇರ್ತಾರೆ, ಇಂತಹ ಜ್ಞಾನ ಬಿಂದುಗಳನ್ನು ತಾವು ಪತ್ರಿಕೆಗಳಲ್ಲಿ ಹಾಕಿಸಿ. ಬಚ್ಚೋಂಕೋ ಬಾಬಾ ಕಾ ಶೋ ಕರ್ನಾ ಹೇ. ತಾವು ಮಕ್ಕಳಂತೂ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಬೇಕಾಗಿದೆ. ಸಮಜಾನ ತುಮ್ಹಾರ ಕಾಮ್ ಹೇ. ತಂದೆಯ ಬಗ್ಗೆ ಪರಿಚಯವನ್ನು ಕೊಡೋದು, ತಿಳಿಸ್ಕೊಡೋದು ಇದು ನಿಮ್ಮ ಕೆಲಸ ಆಗಿದೆ. ಬಾಬಾಕ್ಕೆ ಸಾಥ್ ದಾದಾ ಬಿ ಹೇ. ಬಾಬು ಅವ್ರ ಜೊತೆಗೆ ದಾದಾನೂ ಕೂಡ ಇದ್ದಾರೆ. ಅಂದರೆ ಶಿವಬಾಬು ಅವ್ರ ಜೊತೆಗೆ ಬ್ರಹ್ಮ ಬಾಬು ಅವರು ಕೂಡ ಇದ್ದಾರೆ. ತೋ ಜಾ ನಹಿ ಸಕ್ತೆ. ಬಾಬು ಅವರಲ್ಲಿ ಸಾಕಾರ ದಾದಾ ಅವರಲ್ಲಿ ಬಾಬಾ ಇದ್ದಾರೆ ಅಂತಂದರೆ ಬ್ರಹ್ಮ ಬಾಬಾ ಅಂತೂ ಎಲ್ಲೂ ಹೋಗಿ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಕಹೆಂಗೆ ಶಿವ ಬಾಬಾ ಯ ಬತಾವೋ ಯ ಹಮಾರೆ ಊಪರ್ ಆಫತೆ ಆಯಿ ಹೇ ಇಸ್ಮೇ ಆಪ್ ರಾಯ್ ದೋ. ಹೇಳ್ತಾರಂತೆ ಶಿವಬಾಬಾ ತಾವು ಹೇಳಿ ನೋಡಿ, ಈಗ ಇಂಥವರ ಮೇಲೆ ಇಂತಹ ಒಂದು ಆಪತ್ತು ಅನ್ನೋದು ಬಂದಿದೆ, ತಾವು ಸಲಹೆಯನ್ನು ಕೊಡಿ. ಏಸಿ ಬಾತೆ ಪೂಚ್ತೆ ಹೇ. ಇಂತಹ ಮಾತುಗಳನ್ನೆಲ್ಲನೂ ಕೂಡ ಕೇಳ್ತಾರೆ. ಬಾಪ್ ತೋ ಆಯೇ ಹೇ ಪತಿತೋಂಕೋ ಪಾವನ್ ಬನಾನೆ. ನೋಡಿ ಇಂತಹ ಆಪತ್ತು ಬಂದಿದೆ, ಇದಕ್ಕೇನು ಮಾಡಬೇಕು, ತಾವು ಸಲಹೆಯನ್ನು ಕೊಡಿ ಅಂತಂದರೆ ಶಿವಬಾಬು ಅವ್ರು ಹೇಳ್ತಾರೆ ತಂದೆ ಅಂತೂ ಬಂದಿರೋದೇನಿದ್ರು ಕೂಡ ಪತಿತರನ್ನ ಪಾವನ ಮಾಡ್ಲಿಕ್ಕಾಗಿ. ಬಾಪ್ ಕೇತೆ ಹೇ ತುಮ್ ಬಚ್ಚೋಂಕೋ ಸಬ್ ನಾಲೆಜ್ ಮಿಲ್ತಿ ಹೇ. ತಂದೆ ಅಂತೂ ಹೇಳ್ತಾರೆ ತಾವು ಮಕ್ಕಳಿಗೆ ಎಲ್ಲ ಪ್ರಕಾರವಾದಂಥ ತಿಳುವಳಿಕೆಯನ್ನು ಕೊಡಲಾಗುತ್ತೆ. ಕೋಶಿಶ್ ಕರ್ ಆಪಸ್ ಮೇ ಮಿಲ್ಕರ್ ರಾಯ್ ಕರೋ. ತಂದೆ ಅಂತೂ ಹೇಳ್ತಾರೆ ಪ್ರಯತ್ನ ಪಟ್ಟು ತಾವೆಲ್ಲರೂ ಕೂಡ ಸೇರಿ ಸಲಹೆಯನ್ನು ಕೊಡಿ. ತುಮ್ ಬಚ್ಚೋಂಕೋ ಅಭಿ ವಿಹಂಗ್ ಮಾರ್ಕ್ ಕಿ ಸೇವಾ ಕ ತಮಾಷಾ ದಿಖಾನಾ ಹೇ. ತಾವು ಮಕ್ಕಳಂತೂ ಬಹಳ ದೊಡ್ಡ ವಿಶಾಲವಾದಂತಹ ಅದ್ಭುತವಾದಂತಹ ಆಟವನ್ನು ಮಾಡಿ ತೋರಿಸ್ಬೇಕಾಗಿದೆ. ಚೀಂಟಿ ಮಾರ್ಕಿ ಸರ್ವಿಸ್ ತೋ ಚಲ್ತಿ ಆ ರಹಿ ಹೇ. ಇರುವೆ ಸಮಾನವಾದಂತಹ ಸೇವೆ ಅಂತೂ ನಡೀತಾನೆ ಬಂದಿದೆ. ಲೇಕಿನ್ ಏಸಾ ತಮಾಷಾ ದಿಖಾವೋ ಜೋ ಬಹುತೋಂಕ ಕಲ್ಯಾಣ ಹೋ ಜಾಯ್. ಬಾಬು ಅವ್ರು ಹೇಳ್ತಾರೆ ಅಷ್ಟು ಕುತೂಹಲಕರವಾದಂತಹ ಆಟವನ್ನು ಮಾಡಿ ತೋರಿಸಿ ಅನೇಕರ ಕಲ್ಯಾಣ ಅನ್ನೋದು ಅದರಿಂದ ಆಗೋಗ್ಬಿಡ್ಬೇಕು. ಬಾಬಾನೇ ಕಲ್ಪ ಪೆಹಲೆ ಬಿ ಸಮಜಾಯಾತ ಅಬ್ಬಿ ಸಮಜಾತೆ ಹೇ. ಬಾಬು ಅವರು ಇದನ್ನು ಕಲ್ಪದ ಹಿಂದೆನೂ ಕೂಡ ತಿಳಿಸಿದ್ರು, ಅಂದರೆ ಈಗಲೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಬಹುತೋಂಕಿ ಬುದ್ಧಿ ಕಹಾ ನ ಕಹಾ ಫಸಿ ಹುಯಿ ಹೇ. ಬಾಬು ಅವ್ರು ಹೇಳ್ತಾರೆ ಅನೇಕರ ಬುದ್ಧಿ ಒಂದಲ್ಲ ಒಂದು ಲೌಕಿಕವಾದಂತಹ ವಿಚಾರಗಳಲ್ಲಿ ಸಿಕ್ಕಾಕೊಂಡಿದೆ. ಉಮಂಗ್ ನಹಿ. ಬಾಬು ಅವ್ರು ಹೇಳ್ತಾರೆ ಒಲವೇ ಇಲ್ಲ ಸೇವೆ ಮಾಡೋದ್ರಲ್ಲಿ. ಜಟ್ ದೇಹಾಭಿಮಾನ್ ಆ ಜಾತಾ ಹೇ. ಒಂದು ಕ್ಷಣದಲ್ಲಿ ದೇಹದ ಅಭಿಮಾನ ಅನ್ನೋದು ಬಂದ್ಬಿಡುತ್ತೆ. ದೇಹ ಅಭಿಮಾನ್ನೇ ಹಿ ಸತ್ಯನಾಶ್ ಕಿ ಹೇ. ಬಾಬು ಅವ್ರು ಹೇಳ್ತಾರೆ ಈ ದೇಹದ ಅಭಿಮಾನ ಇರೋದೇನೆ ನಮ್ಮನ್ನು ಸತ್ಯನಾಶ ಮಾಡಿದೆ. ಆ ಬಾಪ್ ಸತ್ಯ ಊಂಚ್ ಕರ್ನೆ ಕಿ ಕಿತನಿ ಸಹಜ್ ಬಾತೆ ಬತಾತೆ ಹೇ. ನೋಡಿ ಈಗಂತೂ ಬಾಬು ಅವರು ಬಹಳ ಸತ್ಯವಾದಂತಹ ಶ್ರೇಷ್ಠರನ್ನಾಗಿ ಮಾಡಲಿಕ್ಕಾಗಿ ಎಷ್ಟು ಸಹಜವಾದಂತಹ ಮಾತುಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ ಕೋ ಯಾದ್ ಕರೋ ತೋ ಶಕ್ತಿ ಆಯೆ. ಬಾಬು ಅವ್ರು ಹೇಳ್ತಾರೆ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ನಮಗೆ ಶಕ್ತಿ ಬರುತ್ತೆ. ನಹಿ ತೋ ಶಕ್ತಿ ಆತಿ ನಹಿ. ತಂದೆನ ನೆನಪು ಮಾಡಲಿಲ್ಲ ಅಂದರೆ ಶಕ್ತಿ ಅಂತೂ ಬರೋದಿಲ್ಲ. ಬಲ್ ಸೆಂಟರ್ ಸಂಭಾಲ್ತೆ ಹೇ ಪರಂತು ನಶಾ ನಹಿ ಕ್ಯೂಂಕಿ ದೇಹ ಅಭಿಮಾನ್ ಹೇ. ಬಾಬು ಅವ್ರು ಹೇಳ್ತಾರೆ ನೋಡಿ ಸೇವಾ ಕೇಂದ್ರವನ್ನು ಬಹಳ ಚೆನ್ನಾಗಿ ಸಂಭಾಲನೆ ಮಾಡ್ತಾರೆ, ಆದರೆ ಆ ಒಂದು ಖುಷಿ ನಶೆನೇ ಇರೋದಿಲ್ಲ. ಯಾಕೆ ಅಂತಂದರೆ ದೇಹದ ಅಭಿಮಾನ ಇದೆ. ದೇಹಿ ಅಭಿಮಾನಿ ಬನೆ ತೋ ನಶಾ ಚೆಡೆ. ಯಾವಾಗ ಆತ್ಮಾಭಿಮಾನಿಗಳಾಗ್ತೀವಿ ಆಗ ನಮಗೆ ನಶೆ ಅನ್ನೋದು ಏರುತ್ತೆ. ಹಮ್ ಕಿಸ್ ಬಾಪ್ಗೆ ಬಚ್ಚೆ ಹೇ. ನಾವು ಎಂತಹ ತಂದೆಯ ಮಕ್ಕಳಾಗಿದ್ದೀವಿ. ಬಾಪ್ ಕೇತೆ ಹೇ ಜಿತನಾ ತುಮ್ ದೇಹಿ ಅಭಿಮಾನಿ ಹೋಂಗೆ ಉತನಾ ಬಲ್ ಆಯೇಗಾ. ತಂದೆನೂ ಕೂಡ ಹೇಳ್ತಾರೆ ಎಷ್ಟು ತಾವು ಆತ್ಮಾಭಿಮಾನಿಗಳಾಗ್ತೀರಾ ಅಷ್ಟು ನಿಮಗೆ ಶಕ್ತಿ ಅನ್ನೋದು ಬರುತ್ತೆ. ಆಧಾ ಕಲ್ಪ ಕಾ ದೇಹ ಅಭಿಮಾನ್ ಕಾ ನಶಾ ಹೇ ತೋ ದೇಹಿ ಅಭಿಮಾನಿ ಬನ್ನೆ ಮೇ ಬಡಿ ಮೆಹನತ್ ಲಗ್ತಿ ಹೇ. ಬಾಬು ಅವ್ರು ಹೇಳ್ತಾರೆ ಅರ್ಧ ಕಲ್ಪದಿಂದ ನಿಮಗೆ ದೇಹದ ಅಭಿಮಾನದ ನಶೆ ಇದೆ, ನಾನು ದೇಹ ಅಂತ ತಿಳ್ಕೊಂಡಿದ್ದೀವಿ ಅಂತಂದರೆ ಆತ್ಮಾಭಿಮಾನಿಗಳಾಗಲಿಕ್ಕೆ ಬಹಳಷ್ಟು ಪರಿಶ್ರಮವನ್ನು ಕೂಡ ಪಡಬೇಕಾಗುತ್ತೆ. ऐसा नहीं बाबा ज्ञान का सागर है, हमने भी ज्ञान उठाया है, बहुतों को समझाते हैं परंतु याद का जौहर भी चाहिए. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ ಹೀಗಂತೂ ಅಲ್ಲ, ಬಾಬು ಅವರಂತೂ ಜ್ಞಾನ ಸಾಗರ ಆಗಿದ್ದಾರೆ. ಸೊ ನಾವು ಅವರಿಂದ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಬಹಳಷ್ಟು ಜನಕ್ಕೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ.
ಅಂತಂದರೆ ಆಗೋದಿಲ್ಲ. ಆದರೆ ಇದರಲ್ಲಿ ನೆನಪಿನ ಸೂಕ್ಷ್ಮತೆ ಅಥವಾ ತೀಕ್ಷ್ಣತೆನೂ ಕೂಡ ಬೇಕಾಗಿದೆ. ಜ್ಞಾನ್ ಕಿ ತಲ್ವಾರ್ ಹೇ, ಬಾಬೋರ್ ಹೇಳ್ತಾರೆ ಜ್ಞಾನದ ಖಡ್ಗ ಆಗಿದೆ. ಯಾದ್ ಕಿ ಫಿರ್ ಯಾತ್ರಾ ಹೇ. ಜ್ಞಾನ ಖಡ್ಗ ಆದರೆ ನೆನಪು ಯಾತ್ರೆ ಆಗಿದೆ. ದೋನೋ ಅಲಗ್ ಚೀಸ್ ಹೇ. ಜ್ಞಾನನೇ ಬೇರೆ, ನೆನಪೇ ಬೇರೆ, ಇವೆರಡು ಕೂಡ ಬೇರೆ ಬೇರೆ. ಜ್ಞಾನ್ ಮೇ ಯಾದ್ ಕಿ ಯಾತ್ರಾ ಕಾ ಜೌಹರ್ ಚಾಹಿಯೆ. ಜ್ಞಾನದ ಖಡ್ಗದಲ್ಲಿ ನೆನಪಿನ ಯಾತ್ರೆಯ ತೀಕ್ಷ್ಣತೆ ಬೇಕು. ವ ನಹಿ ಹೇ ತೋ ಕಾಟ್ ಕಿ ತಲ್ವಾರ್ ಹೋ ಜಾತಿ ಹೇ. ಅದೇನಾದ್ರೂ ಇಲ್ಲ ಅಂತಂದ್ರೆ ಮರದ ಖಡ್ಗ ಆಗೋಗ್ಬಿಡುತ್ತೆ. ಸಿಖ್ ಲೋಕ್ ತಲ್ವಾರ್ ಕಾ ಕಿತನಾ ಮಾನ್ ರಕ್ತೆ ಹೇ. ನೋಡಿ, ಸಿಖ್ರು ಎಷ್ಟು ಈ ಒಂದು ಖಡ್ಗಕ್ಕೆ ಮಹತ್ವಿಕೆಯನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ. ವ ತೋ ಹಿಂಸಕ್ತಿ ಜಿಸೆ ಲಡಾಯಿ ಕಿ. ಆ ಒಂದು ಖಡ್ಗವನ್ನಂತೂ ಯುದ್ಧಕ್ಕಾಗಿ ಉಪಯೋಗಿಸ್ತಾ ಇದ್ರು, ಅದರಲ್ಲಿ ಹಿಂಸೆ ಅನ್ನೋದು ನಡೀತಾ ಇತ್ತು. ವಾಸ್ತವ ಮೇ ಗುರು ಲೋಗ್ ಲಡಾಯಿ ತೋಡೆ ಹಿ ಕರ್ ಸಕ್ತೆ ಹೇ. ವಾಸ್ತವಿಕವಾಗಿ ನೋಡಿದ್ರೆ ಯಾರಾದ್ರೂ ಗುರುಗಳು ಹೋಗಿ ಯುದ್ಧವನ್ನ ಮಾಡ್ತಾರಾ? ಗುರು ತೋ ಅಹಿಂಸಕ್ ಚಾಹಿಯೇನಾ. ಗುರುಗಳು ಅಂತಂದ್ರೆ ಅವರು ಅಹಿಂಸಕರಾಗಿರ್ಬೇಕು ತಾನೇ. ಲಡಾಯಿ ಸೆ ತೋಡೆ ಹಿ ಸದ್ಗತಿ ಹೋತಿ ಹೇ. ಯುದ್ಧದಿಂದ ಯಾರಿಗಾದ್ರೂ ಸದ್ಗತಿ ಆಗ್ಲಿಕ್ಕೆ ಸಾಧ್ಯನಾ? ತುಮಾರಿ ತೋ ಹೇ ಯೋಗ ಕಿ ಬಾತ್. ತಮ್ಮದಾಗಿದೆ ಯೋಗದ ಮಾತು. ಯಾದ್ಕೆ ಬಲ್ ಬಿಗರ್ ಜ್ಞಾನ್ ತಲ್ವಾರ್ ಕಾಮ್ ನಹಿ ಕರೇಗಿ. ಬಾಬೋರ್ ಹೇಳ್ತಾರೆ ನೆನಪಿನ ಶಕ್ತಿ ಇಲ್ಲ ಅಂತಂದ್ರೆ ಜ್ಞಾನದ ಖಡ್ಗ ಕೆಲಸ ಮಾಡೋದಿಲ್ಲ. ಕ್ರಿಮಿನಲ್ ಐ ಬಡಾ ನುಕ್ಸಾನ್ ಕರ್ನೆ ವಾಲಿ ಹೇ. ಈ ವಿಕಾರಿ ದೃಷ್ಟಿ ಇದೆಯಲ್ಲ, ಇದು ಬಹಳ ದೊಡ್ಡ ನಷ್ಟವನ್ನ ಮಾಡಿಬಿಡುತ್ತೆ. ಆತ್ಮ ಕಾನೋ ಸೆ ಸುನ್ತಿ ಹೇ, ಬಾಪ್ ಕೇತೆ ಹೇ ತುಮ್ ಯಾದ್ ಮೇ ಮಸ್ತ್ ರಹೋ ತೋ ಸರ್ವಿಸ್ ಬಡ್ತಿ ಜಾಯೇಗಿ. ಆತ್ಮ ಈ ಕಿವಿಗಳಿಂದ ಕೇಳುತ್ತೆ. ಅದಕ್ಕೆ ಬಾಬೋರ್ ಹೇಳ್ತಾ ಇದ್ದಾರೆ, ಕಿವಿಗಳಿಂದ ಆತ್ಮ ಕೇಳ್ತಾ ಇದೆ. ಏನಂತ ಕೇಳ್ತಾ ಇದೆ? ಬಾಬೋರ್ ಹೇಳ್ತಾರೆ, ತಾವೇನಾದ್ರು ನೆನಪು ಮಾಡಿದ್ದೆ ನೆನಪಿನಲ್ಲಿ ಮುಳುಗೋಗ್ಬಿಡಿ, ಆಗ ಸೇವೆ ಅನ್ನೋದು ವೃದ್ಧಿ ಆಗತ್ತೆ. ಆತ್ಮ ಕಿವಿಗಳಿಂದ ಕೇಳ್ತಾ ಇದೆ. ಏನು ಕೇಳ್ತಾ ಇದೆ? ಬಾಬೋರ್ ಹೇಳ್ತಾ ಇದ್ದಾರೆ, ತಾವು ನೆನಪಿನಲ್ಲಿ ಮುಳುಗೋಗಿ ಆಗ ಸೇವೆ ಅನ್ನೋದು ವೃದ್ಧಿ ಆಗತ್ತೆ. ಕಬಿ ಕಬಿ ಕೇತೆ ಹೇ ಬಾಬಾ ಸಂಬಂಧಿ ಸುನ್ತೆ ನಹಿ ಹೇ. ಕೆಲವ್ರು ಹೇಳ್ತಾರಂತೆ, ಬಾಬಾ ಈ ಸಂಬಂಧಿಗಳು ಕೇಳೋದೇ ಇಲ್ಲ. ಬಾಪ್ ಕೇತೆ ಹೇ ಯಾದ್ ಕಿ ಯಾತ್ರಾ ಮೇ ಕಚ್ಚೆ ಹೋ ಇಸ್ಲಿಯೇ ಜ್ಞಾನ್ ತಲ್ವಾರ್ ಕಾಮ್ ನಹಿ ಕರ್ತಿ ಹೇ. ನೋಡಿ, ಸಂಬಂಧಿಗಳು ನಾನು ಹೇಳೋದನ್ನ ಕೇಳೋದಿಲ್ಲ ಅಂತಂದ್ರೆ ಬಾಬೋರ್ ಹೇಳ್ತಾರೆ, ನೋಡಿ ತಮ್ಮ ನೆನಪಿನ ಯಾತ್ರೆಯಲ್ಲಿ ತಾವಿನ್ನೂ ಕೂಡ ಪಳಗಿಲ್ಲ, ಅದಕ್ಕಾಗಿ ಜ್ಞಾನದ ಖಡ್ಗ ಅನ್ನೋದು ನಿಮ್ದು ಕೆಲಸ ಮಾಡ್ತಾ ಇಲ್ಲ. ಯಾದ್ಕಿ ಮೆಹನತ್ ಕರೋ. ಅದಕ್ಕಾಗಿ ನೆನಪಿನ ಪರಿಶ್ರಮವನ್ನು ಪಡಿ. ಯಹ್ ಹೇ ಗುಪ್ತ ಮೆಹನತ್. ಇದಾಗಿದೆ ಗುಪ್ತವಾದಂತಹ ಪರಿಶ್ರಮ. ಮುರಳಿ ಚಲಾನಾ ತೋ ಪ್ರತ್ಯಕ್ಷ ಹೇ. ಮುರಳಿಯನ್ನ ಹೇಳೋದು ಕೇಳೋದು ಇದಂತೂ ಪ್ರತ್ಯಕ್ಷವಾಗಿ ಸ್ಥೂಲವಾಗಿ ಕಾಣಿಸುತ್ತೆ. ಯಾದ್ ಹಿ ಗುಪ್ತ ಮೆಹನತ್ ಹೇ. ಆದರೆ ನೆನಪಿದೆಯಲ್ಲ, ಇದು ಗುಪ್ತವಾದದ್ದು, ಗುಪ್ತವಾದಂತಹ ಪರಿಶ್ರಮ. ಈ ಒಂದು ಪರಿಶ್ರಮ ನಮಗೆ ಕಾಣಿಸೋದಿಲ್ಲ. ಜಿಸಸೆ ಶಕ್ತಿ ಮಿಲ್ತಿ ಹೇ. ಈ ಗುಪ್ತವಾದಂತಹ ಪರಿಶ್ರಮ ಏನಿದೆ ನೆನಪಿಂದು, ಇದರಿಂದ ಆತ್ಮಕ್ಕೆ ಶಕ್ತಿ ಅನ್ನೋದು ಸಿಗುತ್ತೆ. ಜ್ಞಾನ ಸೆ ಶಕ್ತಿ ನಹಿ ಮಿಲ್ತಿ. ಜ್ಞಾನದಿಂದ ಶಕ್ತಿ ಸಿಗೋದಿಲ್ಲ. ತುಮ್ ಪತಿತ್ ಸೆ ಪಾವನ್ ಯಾದ್ ಕೆ ಬಲ್ ಸೆ ಬಂತೆ ಹೋ. ತಾವು ಪತಿತರಿಂದ ಪಾವನರಾಗ್ತೀರಾ ಹೇಗೆ? ನೆನಪಿನ ಶಕ್ತಿಯಿಂದ. ಕಮಾಯಿ ಕಾ ಹಿ ಪುರುಷಾರ್ಥ ಕರ್ನಾ ಹೇ. ಬಾಬೋರ್ ಹೇಳ್ತಾರೆ, ಸಂಪಾದನೆ ಮಾಡಬೇಕು ಅಂತಂದ್ರೆ ಪರಿಶ್ರಮವನ್ನಂತೂ ಪಡಬೇಕು. बच्चों को याद जब एक रस रहती है, अवस्था अच्छी है तो बहुत ಖುಷಿ रहती है. ಬಾಬೋರ್ ಹೇಳ್ತಾ ಇದ್ದಾರೆ, ಮಕ್ಕಳು ಯಾವಾಗ ಮಕ್ಕಳ ನೆನಪು ಸದಾಕಾಲ ಏಕರಸವಾಗಿರುತ್ತೆ, ಮಕ್ಕಳ ನೆನಪು ಯಾವಾಗ ಏಕರಸವಾಗಿರುತ್ತೆ ಆಗ ಅವರ ಸ್ಥಿತಿ, ಆತ್ಮದ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿಯಾಗಿರ್ತಾರೆ. और जब याद ठीक नहीं किसी बात में गुटखा खाते हैं तो ಖುಷಿ ಗಾಯಬ್ ಹೋ ಜಾತಿ ಹೇ. ಯಾವಾಗ ನೆನಪು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಮಾತು ಬರುತ್ತೆ, ಅದರಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಅದಾದ ನಂತರ ಖುಷಿ ಅನ್ನೋದು ಸಮಾಪ್ತಿ, ಮಾಯಾಗೋಗ್ಬಿಡುತ್ತೆ. ಕ್ಯಾ ಸ್ಟೂಡೆಂಟ್ ಕೋ ಟೀಚರ್ ಯಾದ್ ನಹಿ ಪಡ್ತಾ ಹೋಗ. ಏನು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನೆನಪು ಬರೋದಿಲ್ವಾ? ಯಹಾ ತೋ ಘರ್ ಮೇ ರಹತೆ ಸಬ್ ಕುಚ್ ಕರ್ತೆ ಟೀಚರ್ ಕೋ ಯಾದ್ ಕರ್ನಾ ಹೇ.
ಇಲ್ಲಂತೂ ತಾವು ಮನೇಲಿ ಇದ್ಕೊಂಡೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಶಿಕ್ಷಕರನ್ನು ನೆನಪು ಮಾಡಬೇಕಾಗಿದೆ. ಇಸ್ ಟೀಚರ್ ಸೇ ತೋ ಬಹುತ್ ಬಹುತ್ ಊಂಚ್ ಪದ್ ಮಿಲ್ತಾ ಹೇ. ಈ ಒಂದು ಶಿಕ್ಷಕರಿದಾರಲ್ಲ ನಮ್ಮ ಶಿವಬಾಬಾ, ಅವ್ರ ಹತ್ರ ಏನಾದರೂ ವಿದ್ಯಾಭ್ಯಾಸವನ್ನು ಮಾಡಿದ್ದೇ ಆದರೆ ನಮಗೆ ಬಹಳ ಶ್ರೇಷ್ಠವಾದಂತಹ ಪದವಿ ಅನ್ನೋದು ಸಿಕ್ಬಿಡುತ್ತೆ. ಗೃಹಸ್ಥ ವ್ಯವಹಾರ ಮೇ ಬಿ ರೆಹನಾ ಹೇ. ಬಾಬೋರ್ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲೂ ಕೂಡ ಇರಬೇಕಾಗಿದೆ. ಟೀಚರ್ ಕೆ ಯಾದ್ ರಹೆ ತೋ ಬಿ ಬಾಪ್ ಅವ್ರ ಗುರು ಯಾದ್ ಜರೂರ್ ಆಯಂಗೆ. ಏನಾದ್ರು ಶಿಕ್ಷಕರ ನೆನಪಿತ್ತು ಅಂತಂದ್ರೂ ಕೂಡ ತಂದೆ ನೆನಪು ಕೂಡ ಬರುತ್ತೆ, ಮತ್ತು ಗುರುಗಳ ನೆನಪು ಕೂಡ ಬರುತ್ತೆ. ಕಿತನೆ ಪ್ರಕಾರ ಸೆ ಸಮझाते रहते हैं. ನೋಡಿ ಬಾಬೋರ್ ಎಷ್ಟು ಪ್ರಕಾರದಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪರಂತು घर में फिर धन दौलत बाल बच्चे आदि देख भूल जाते हैं. ಬಾಬೋರು ಎಷ್ಟು ಪ್ರಕಾರವಾಗಿ ತಿಳಿಸ್ಕೊಟ್ರು ಕೂಡ ಒಂದು ಸತಿ ಮನೆಯಲ್ಲೇನಾದರೂ ಹಣ, ಸಂಪತ್ತು, ಮಕ್ಕಳು, ಮೊಮ್ಮಕ್ಕಳು ನೋಡಿದ ತಕ್ಷಣ ಇದೆಲ್ಲವೂ ಕೂಡ ಮರ್ತೋಗ್ಬಿಡುತ್ತೆ. ಸಮझाते तो बहुत है. ಬಾಬೋರಂತೂ ಬಹಳಷ್ಟು ತಿಳಿಸ್ಕೊಡ್ತಾರೆ. ತುಮ್ಕೋ ರುಹಾನಿ ಸರ್ವಿಸ್ ಕರ್ನಿ ಹೇ. ತಾವಂತೂ ಆತ್ಮಗಳ ಸೇವೆಯನ್ನು ಮಾಡಬೇಕಾಗಿದೆ. ಬಾಪ್ ಕಿ ಯಾದ್ ಹೇ ಹಿ ಉಣ್ಸ್ತೆ ಉಣ್ ಸೇವಾ. ತಂದೆಯನ್ನು ನೆನಪು ಮಾಡೋದಿದೆಯಲ್ಲ, ಇದೇ ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಸೇವೆ ಆಗಿದೆ. ಮನ್ಸ ವಾಚ ಕರ್ಮಣ ಬುದ್ಧಿ ಮೇ ಬಾಪ್ ಕಿ ಯಾದ್ ರಹೆ. ಮನ್ಸ ವಾಚ ಕರ್ಮಣ ಬುದ್ಧಿಯಿಂದ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ, ತಂದೆಯ ನೆನಪು ಇರಬೇಕಾಗಿದೆ. ಮುಖ ಸೇ ಬಿ ಜ್ಞಾನ್ ಕಿ ಬಾತೆ ಸುನಾವು. ಮುಖದಿಂದನೂ ಕೂಡ ಬಾಬೋರ್ ಹೇಳಿರುವಂತಹ ತಿಳುವಳಿಕೆಯ ಮಾತುಗಳನ್ನೇ ತಿಳಿಸಿ. ಕಿಸ್ಕೋ ದುಃಖ ನಹಿ ದೇನಾ ಹೇ. ಯಾರಿಗೂ ಕೂಡ ದುಃಖವನ್ನು ಕೊಡಬಾರ್ದು. ಕೋಯಿ ಅಕರ್ತವ್ಯ ನಹಿ ಕರ್ನಾ ಹೇ. ಯಾವುದು ನಮ್ಮ ಕರ್ತವ್ಯ ಅಲ್ಲದೆ ಇರುವಂಥದ್ದು, ಅಂದರೆ ಉಲ್ಟಾ ಕರ್ತವ್ಯ, ಉಲ್ಟಾ ತಪ್ಪು ಕೆಲಸಗಳನ್ನು ಮಾಡಬಾರ್ದು. ಪೆಹಲಿ ಬಾತ್ ಅಲಫ್ ನಾ ಸಮಜ್ನೆ ಸೆ ಅವ್ರ ಕುಚ್ ಬಿ ಸಮझेंगे ನಹಿ. ಮೊಟ್ಟ ಮೊದಲನೇದು ಅಲಫ್, ಯಾರು ಪರಮಾತ್ಮ ಆಗಿದ್ದಾರೆ ಅವರನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಮತ್ತು ಇನ್ನೇನು ಕೂಡ ಅವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪೆಹಲೆ ಅಲಫ್ ಪಕ್ಕಾ ಕರವು. ಮೊಟ್ಟ ಮೊದಲು ನಮ್ಮ ತಂದೆ ಯಾರು ಇದನ್ನು ಅವ್ರಿಗೆ ಪರಿಪಕ್ವ ಮಾಡಿಸಿ, ಗಟ್ಟಿ ಮಾಡಿಸಿ. ತಬ್ ತಕ್ ಆಗೆ ಬಡ್ನಾ ನಹಿ ಚಾಹಿ. ಎಲ್ಲಿಯವರೆಗೆ ಅವ್ರ ತಂದೆನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಒಪ್ಕೊಂಡಿಲ್ಲ, ಅಲ್ಲಿಯವರೆಗೂ ಕೂಡ ಮುಂದೆ ನಾವೇನು ಕೂಡ ಅವ್ರಿಗೆ ಜ್ಞಾನ ಹೇಳಲಿಕ್ಕೆ ಹೋಗಬಾರ್ದು. ಶಿವಬಾಬಾ ರಾಜಯೋಗ ಸಿಕ್ಲಾಕರ್ ವಿಶ್ವಕ ಮಾಲಿಕ್ ಬನಾತೆ ಹೇ. ಶಿವಬಾಬವರು ಈ ರಾಜಯೋಗವನ್ನು ಕಲಿಸಿ ನಮ್ಮನ್ನು ವಿಶ್ವಕ್ಕೇನೆ ಮಾಲೀಕರಾಗಿ ಮಾಡ್ತಾರೆ. ಇಸ್ ಚೀಚಿ ದುನಿಯಾ ಮೇ ಮಾಯಾ ಕಾ ಶೋ ಬಹುತ್ ಹೇ. ಬಾಬೋರ್ ಹೇಳ್ತಾರೆ ಈ ಕೊಳಕಾದಂತಹ ಪ್ರಪಂಚದಲ್ಲಿ ಮಾಯೆಯ ಆಡಂಬರ ಅನ್ನೋದು ಬಹಳಷ್ಟಿದೆ. ಕಿತನಾ ಫ್ಯಾಷನ್ ಹೋಗಯಾ ಹೇ. ಬಾಬೋರ್ ಹೇಳ್ತಾರೆ ನೋಡಿ ಇದ್ರದ್ದೆಷ್ಟು ಆಡಂಬರ ಇದೆ ಇದರಲ್ಲಿ. ಚೀಚಿ ದುನಿಯಾ ಸೆ ನಫರತ್ ಆನಿ ಚಾಹಿಯೆ. ಬಾಬೋರ್ ಹೇಳ್ತಾರೆ ಈ ಕೊಳಕಾದಂತಹ ಪ್ರಪಂಚದ ಕಡೆಗೆ ನಮಗೆ ತಿರಸ್ಕಾರ ಬರಬೇಕು. ಏಕ್ ಬಾಪ್ ಕೋ ಯಾದ್ ಕರ್ನೆ ಸೆ ತುಮ್ಹಾರೆ ವಿಕರ್ಮ ವಿನಾಶ್ ಹೋಂಗೆ. ಆ ಒಬ್ಬ ತಂದೆಯನ್ನು ನೆನಪು ಮಾಡೋದ್ರಿಂದ ನಿಮ್ಮ ವಿಕರ್ಮ ಅನ್ನೋದು ವಿನಾಶ ಆಗುತ್ತೆ. ಪವಿತ್ರ ಬನ್ ಜಾಯಂಗೆ. ತಾವು ಪವಿತ್ರರಾಗಿ ಹೋಗ್ಬಿಡ್ತೀರಾ. ಟೈಮ್ ವೇಸ್ಟ್ ನಹಿ ಕರೋ. ಬಾಬೋರ್ ಹೇಳ್ತಾರೆ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡಿ. ಅಚ್ಚಿ ರೀತಿ ಧಾರಣ್ ಕರೋ. ಬಾಬೋರ್ ಹೇಳ್ತಾರೆ ಇದನ್ನು ಚೆನ್ನಾಗಿ ತಾವು ಪ್ರಯೋಗದಲ್ಲಿ ತಗೊಂಬನ್ನಿ. ಏನೋ ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು. ಮಾಯಾ ದುಶ್ಮನ್ ಬಹುತೋಂಕ ಅಕಲ್ ಚಟ್ ಕರ್ ದೇತಿ ಹೇ. ಮಾಯೆ ಶತ್ರು ಏನು ಮಾಡುತ್ತಂತೆ, ಅನೇಕರ ಬುದ್ಧಿ ಏನಿದೆ ಅದನ್ನೇ ಭಸ್ಮ ಮಾಡಿಬಿಡುತ್ತೆ, ಸಮಾಪ್ತಿ ಮಾಡಿಬಿಡುತ್ತೆ. ಕಮಾಂಡರ್ ಗಫ್ಲತ್ ಕರ್ತೆ ಹೇ ತೋ ಉನ್ಕೋ ಡಿಸ್ಮಿಸ್ ಬಿ ಕರ್ತೆ ಹೇ. ನೋಡಿ ಬಾಬೋರ್ ಹೇಳ್ತಾರೆ ಕಮಾಂಡರು ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ, ಹುಡುಗಾಟಿಕೆಯನ್ನು ಮಾಡ್ತಾರೆ, ತಪ್ಪನ್ನು ಮಾಡ್ತಾರೆ ಅಂತಂದರೆ ಏನು ಮಾಡ್ತಾರೆ, ಅವರನ್ನು ಡಿಸ್ಮಿಸ್ ಮಾಡಿಬಿಡ್ತಾರೆ. ಖುದ್ ಕಮಾಂಡರ್ ಕೋ ಬಿ ಲಜ್ಜಾ ಆತಿ ಹೇ ಫಿರ್ ರಿಸೈನ್ ಬಿ ಕರ್ ದೇತೆ ಹೇ. ಕೆಲವು ಕಮಾಂಡರ್ಗಳಿಗೆ ತುಂಬ ನಾಚಿಕೆ ಆಗುತ್ತಂತೆ, ಆಮೇಲೆ ಅವ್ರೇನು ಮಾಡ್ತಾರೆ ಕೆಲಸದಿಂದ ರಿಸೈನ್ ಮಾಡಿಬಿಡ್ತಾರೆ. ಯಹಾ ಬಿ ಏಸೆ ಹೋತೆ ಹೇ. ಬಾಬೋರ್ ಹೇಳ್ತಾರೆ ಇಲ್ಲೂ ಕೂಡ ಅದೇ ಥರ ಇರ್ತಾರೆ. ಅಚ್ಚೆ ಅಚ್ಚೆ ಕಮಾಂಡರ್ಸ್ ಬಿ ಫಾ ಹೋ ಜಾತೆ ಹೇ. ಒಳ್ಳೊಳ್ಳೆ ಕಮಾಂಡರ್ಸ್ ಇರ್ತಾರಂತೆ, ಆದರೆ ಅವರೆಲ್ಲರೂ ಕೂಡ ಏನಾಗೋಗ್ಬಿಡ್ತಾರೆ, ಮಾಯ ಆಗೋಗ್ಬಿಡ್ತಾರೆ.
अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को गुड मॉर्निंग, नमस्ते नमस्ते नमस्ते। धारणा के लिए मुख्य सार ಮೊಟ್ಟ ಮೊದಲನೇ ಪಾಯಿಂಟ್ ಆಗಿದೆ, ಯಾದ್ ಕಿ ಗುಪ್ತ ಮೆಹನತ್ ಕರ್ನಿ ಹೈ. ನೆನಪಿನ ಗುಪ್ತವಾದಂತಹ ಪರಿಶ್ರಮವನ್ನು ಪಡಬೇಕಾಗಿದೆ. ಯಾದ್ ಕಿ ಮಸ್ತಿ ಮೇ ರಹನೆ ಸೆ ಸರ್ವಿಸ್ ಸ್ವತಃ ಹಿ ಬಡ್ತಿ ರಹೇಗಿ. ನೆನಪಿನಲ್ಲಿ ಮುಳುಗಿದ್ದೇ ಆದರೆ ಸೇವೆ ಅನ್ನೋದು ಸ್ವತಃವಾಗಿ ವೃದ್ಧಿಯಾಗುತ್ತೆ. ನೆನಪಿನಲ್ಲಿ ಮುಳುಗಿದ್ದೇ ಆದರೆ ಸೇವೆ ಅನ್ನೋದು ಸ್ವತಃವಾಗಿ ವೃದ್ಧಿಯಾಗುತ್ತೆ. मनसा वाचा कर्मणा याद में रहने का पुरुषार्थ करना है. मनसा वाचा ಕರ್ಮಣ ನೆನಪಿನಲ್ಲಿರುವಂತಹ ಪರಿಶ್ರಮವನ್ನು ಪಡಬೇಕು. ನೆನಪಿನ ಗುಪ್ತವಾದಂತಹ ಪರಿಶ್ರಮವನ್ನು ಪಡಬೇಕಾಗಿದೆ. ನೆನಪಿನಲ್ಲಿ ಮುಳುಗಿದ್ದೇ ಆದರೆ ಸೇವೆ ಅನ್ನೋದು ವೃದ್ಧಿ ಆಗ್ತಾ ಇರುತ್ತೆ. ಮನ್ಸ ವಾಚ ಕರ್ಮಣ ನೆನಪಿನಲ್ಲಿರುವಂತಹ ಪರಿಶ್ರಮವನ್ನು ಪಡಬೇಕು. मुख से ज्ञान की ही बातें सुननी है. ಕೇವಲ ಜ್ಞಾನದ ಮಾತುಗಳನ್ನೇ ಕೇಳಬೇಕು. ಕಿಸ್ಕೋ ದುಃಖ ನಹಿ ದೇನಾ ಹೈ. ಯಾರಿಗೂ ಕೂಡ ದುಃಖವನ್ನು ಕೊಡಬಾರ್ದು. ಕೋಯಿ ಭಿ ಅಕರ್ತವ್ಯ ನಹಿ ಕರ್ನಾ ಹೈ. ತಪ್ಪು ಕೆಲಸಗಳನ್ನು ಎಂದಿಗೂ ಕೂಡ ಮಾಡಬಾರ್ದು. ದೇಹಿ ಅಭಿಮಾನಿ ಬನ್ನೆ ಕಿ ಮೆಹನತ್ ಕರ್ನಿ ಹೈ. ಆತ್ಮಾಭಿಮಾನಿಗಳಾಗುವಂತಹ ಪರಿಶ್ರಮವನ್ನು ಪಡಬೇಕು. ಸದಾಕಾಲ ಜ್ಞಾನದ ಮಾತುಗಳನ್ನು ಕೇಳಬೇಕು. ಯಾರಿಗೂ ಕೂಡ ದುಃಖವನ್ನು ಕೊಡಬಾರ್ದು. ತಪ್ಪು ಕೆಲಸಗಳನ್ನು ಮಾಡಬಾರ್ದು. ಆತ್ಮಾಭಿಮಾನಿಗಳಾಗುವಂತಹ ಪರಿಶ್ರಮವನ್ನು ಪಡಬೇಕು. ವರದಾನ. विजयीपन के नशे द्वारा सदा हर्षित रहने वाले सर्व आकर्षणों से मुक्त भव. ನಾನು ವಿಜಯಿ ಆಗಿದ್ದೇನೆ. ಈ ನಶೆಯ ಮೂಲಕ ಸದಾ ಹರ್ಷಿತರಾಗಿರುವಂಥವರೇನೆ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ವಿಜಯೀತನದ ನಶೆಯ ಮೂಲಕ ಸದಾ ಹರ್ಷಿತರಾಗಿರುವಂಥವರೇನೆ ಸರ್ವ ಆಕರ್ಷಣೆಗಳಿಂದ ಮುಕ್ತರು. ವಿಜಯೀತನದ ನಶೆಯ ಮೂಲಕ ಸದಾ ಹರ್ಷಿತರಾಗಿರುವಂಥವರೇನೆ सर्व आकर्षणೆಗಳಿಂದ मुक्तरो. विजयी रत्नों का यादगार बाप के गले का हार आज तक पूजा जाता है. ವಿಜಯೀ ರತ್ನಗಳ ನೆನಪಾರ್ಥ ಯಾವುದಾಗಿದೆ? ಇವತ್ತಿನವರೆಗೂ ಕೂಡ ತಂದೆಯ ಕೊರಳಿಗೆ ಹಾರವನ್ನು ಹಾಕಿ ಪೂಜೆಯನ್ನು ಸಲ್ಲಿಸ್ತಾರೆ. ತಂದೆಯ ಕೊರಳಿಗೆ ಹಾರವನ್ನು ಹಾಕಿ ಪೂಜೆಯನ್ನು ಸಲ್ಲಿಸ್ತಾರಲ್ವಾ, ಇದೇ ವಿಜಯೀ ರತ್ನಗಳ ನೆನಪಾರ್ಥ. ತೋ ಸದಾ ಯಹಿ ನಶಾ ರಹೆ कि हम बाबा के गले का हार विजयी रतन है. हम विश्व के मालिक के बालक है. ಅಂದರೆ ಸದಾ ಕಾಲ ನಮಗೆ ಇದೇ ನಶೆ ಇರಬೇಕು. ನಾವು ತಂದೆಯ ಕೊರಳಿನ ಹಾರ ಆಗಿದ್ದೇನೆ, ವಿಜಯೀ ರತ್ನ ಆಗಿದ್ದೇನೆ, ನಾನು ವಿಶ್ವದ ಮಾಲೀಕನ ಬಾಲಕನಾಗಿದ್ದೇನೆ. ಸದಾ ಇದೇ ನಶೆ ಇರಬೇಕು. ಏನಂತ? ನಾನು ತಂದೆಯ ಕೊರಳಿನ ಹಾರದಲ್ಲಿ ವಿಜಯೀ ರತ್ನನಾಗಿದ್ದೇನೆ, ಮತ್ತು ಅಂತಹ ವಿಶ್ವದ ಮಾಲೀಕ ಯಾರಾಗಿದ್ದಾರೆ ಅವರ ಸಂತಾನನಾಗಿದ್ದೇನೆ, ಬಾಲಕನಾಗಿದ್ದೇನೆ. ಹಮೇ ಜೋ ಮಿಲಾ ಹೇ ವ ಕಿಸಿ ಕೋ ಭಿ ಮಿಲ್ ನಹಿ ಸಕ್ತಾ. ನನಗೆ ಯಾವ್ದು ಸಿಕ್ಕಿದೆಯಲ್ಲ ಅದು ಬೇರೆ ಯಾರಿಗೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ. यह नशा और खुशी स्थायी रहे तो किसी भी प्रकार की आकर्षण से परे रहेंगे. ಈ ಒಂದು ನಶೆ ಹಾಗೂ ಖುಷಿ ಸದಾ ಕಾಲ ಇದ್ದಿದ್ದಲ್ಲಿ ಯಾವುದೇ ಪ್ರಕಾರದ ಆಕರ್ಷಣೆಯಿಂದ, ಎಲ್ಲ ಪ್ರಕಾರದ ಆಕರ್ಷಣೆಯಿಂದ ನಾನು ಮುಕ್ತನಾಗಿರಲಿಕ್ಕೆ ಸಾಧ್ಯ. ನಂಗೆ ಯಾವ್ದು ಸಿಕ್ಕಿದೆ ಅದು ಬೇರೆ ಯಾರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ನಶೆ ಹಾಗೂ ಖುಷಿ ಅನ್ನೋದು ಸದಾ ಕಾಲ ಇದ್ದಿದ್ದೇ ಆದರೆ ಯಾವುದೇ ಪ್ರಕಾರದ ಆಕರ್ಷಣೆ ತನ್ನ ಕಡೆ ನನ್ನನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೋ ಸದಾ ವಿಜಯೀ ಹೈ ವೋ ಸದಾ ಹರ್ಷಿತ್ ಹೈ. ಯಾರು ಸದಾ ಕಾಲ ವಿಜಯಿಗಳಾಗಿರ್ತಾರಲ್ವ ಅವ್ರು ಸದಾ ಕಾಲ ಖುಷಿಯಾಗಿರ್ತಾರೆ.
एक बाप की याद के ही ಆಕರ್ಷಣ್ में ಆಕರ್ಷಿತ್ है. ಅವ್ರಿಗೆ ಒಂದೇ ಒಂದು ಕಡೆ ಆಕರ್ಷಣೆ ಇರುತ್ತೆ, ಅದಾಗಿದೆ ತಂದೆಯ ನೆನಪಿನ ಕಡೆಗೆ. ತಂದೆಯನ್ನು ನೆನಪು ಮಾಡಬೇಕು, ಈ ಒಂದು ಆಕರ್ಷಣೆಯಲ್ಲೇ ಅವರು ಇರ್ತಾರೆ. ತಂದೆಯ ಕೊರಳಿನ ಹಾರವನ್ನು ಹಾಕ್ತಾರೆ, ಹಾಕಿ ಪೂಜೆಯನ್ನು ಸಲ್ಲಿಸ್ತಾರೆ. ಇದೇ ಆಗಿದೆ ವಿಜಯಿ ರತ್ನಗಳ ನೆನಪಾರ್ಥ. ಅಂದರೆ ಅವರು ಸದಾ ಕಾಲ ನಶೆಯಲ್ಲಿರ್ತಾರೆ. ಯಾರು ತಂದೆ ಕೊರಳಿನ ಹಾರ ಇದೆಯಲ್ಲ, ತಂದೆಯ ಕೊರಳಿನ ಹಾರದಲ್ಲಿ ನಾನು ವಿಜಯಿ ರತ್ನನಾಗಿದ್ದೇನೆ ಅನ್ನೋದು ಇರುತ್ತೆ ಅವ್ರಿಗೆ ನಶೆ. ಮತ್ತು ಯಾವ ತಂದೆ ವಿಶ್ವದ ಮಾಲೀಕ ಆಗಿದ್ದಾರಲ್ಲ ಅವರ ಬಾಲಕ ನಾನು ಅನ್ನೋದು ಅವ್ರಿಗೆ ಇರುತ್ತೆ. ಸದಾ ಕಾಲ ಇದ್ರೆ ಯಾವುದು ನಂಗೆ ಸಿಕ್ಕಿದೆಯಲ್ಲ ಅದು ಬೇರೆ ಯಾರಿಗೂ ಕೂಡ ಸಿಕ್ಕಿಲ್ಲ. ಈ ಒಂದು ನಶೆ ಹಾಗೂ ಖುಷಿ ಸದಾ ಕಾಲ ಇರುವ ಕಾರಣ ಯಾವುದೇ ಪ್ರಕಾರದ ಆಕರ್ಷಣೆ ಅನ್ನೋದು ತನ್ನ ಕಡೆಗೆ ಇವರನ್ನು ಸೆಳೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆಕರ್ಷಣೆಗಳಿಂದಲೂ ಕೂಡ ಅವರು ದೂರ ಆಗಿರ್ತಾರೆ. ಸದಾಕಾಲ ವಿಜಯಿಗಳು ಯಾರಾಗಿರ್ತಾರೆ, ಅವ್ರು ಸದಾಕಾಲ ಹರ್ಷಿತರಾಗಿರ್ತಾರೆ. ಮತ್ತು ಒಬ್ಬ ತಂದೆಯ ನೆನಪಿನ ಆಕರ್ಷಣೆಯಲ್ಲೇ ಅವರು ಆಕರ್ಷಿತರಾಗಿರ್ತಾರೆ. ಸ್ಲೋಗನ್: ಏಕ ಕೆ ಅಂತ್ ಮೇ ಖೋ ಜಾನಾ ಅರ್ಥಾತ್ ಏಕಾಂತವಾಸಿ ಬನನಾ. ಒಬ್ಬರ ನೆನಪಿನಲ್ಲಿ ಮುಳುಗೋಗಿರೋದು ಅಂತಂದ್ರೆ ಅರ್ಥ ಏಕಾಂತವಾಸಿಗಳು ಆಗಿರೋದು. ಒಬ್ಬರ ನೆನಪಿನಲ್ಲಿ ಮುಳುಗೋಗಿರೋದು ಅಂತಂದ್ರೆ ಅರ್ಥ ಏಕಾಂತವಾಸಿಗಳು ಆಗಿರೋದು. ಓಂ ಶಾಂತಿ.